ಹಲೋ ಆ್ಯಂಡ್ ವೆಲ್ಕಮ್ ಟು ಎಜುವರ್ಸ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಮೊದಲನೇದಾಗಿ ನಿಮ್ಮ ಸ್ಕ್ರೀನ್ ಮೇಲೆ ಒಂದು ಪ್ರಮುಖವಾದಂತಹ ಪುಸ್ತಕದ ಇಮೇಜ್ ಕಾಣಿಸ್ತಾ ಇದೆ. ಆ್ಯಂಡ್ ನಿಮಗೇನು ಇಮೇಜ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅದೇ ಒಂದು ಪುಸ್ತಕದ ಪ್ರತಿಯನ್ನು ನಾನು ನಿಮಗೆ ಇಲ್ಲಿ ಕೂಡ ತೋರಿಸ್ತಾ ಇದ್ದೇನೆ. ನೋಡಿ, ಇದರ ಹೆಸರು ಹೇಳುವಂತೆ ಯಾರೆಲ್ಲ PSI ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರಾ, ನಿಮಗೆಲ್ಲ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂತಹ ಒಂದು ಸಂಪನ್ಮೂಲ ಪುಸ್ತಕವಾಗಿದೆ. ಆ್ಯಂಡ್ ಈ ಒಂದು ಪುಸ್ತಕ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ಬಿಡ್ತೀನಿ. ನೋಡಿ, ಪ್ರತಿಯೊಬ್ಬ ಸ್ಪರ್ಧಾಕಾಂಕ್ಷಿ ಕೂಡ ಎಷ್ಟೇ ಸೊಗಸಾಗಿ ತರಬೇತಿಯನ್ನು ಪಡೆದಿದ್ರು ಕೂಡ, ಎಷ್ಟೇ ಸೊಗಸಾಗಿ ಆದ ತಯಾರಿಯನ್ನು ನಡೆಸಿದ್ರು ಕೂಡ ಮನಸ್ಸಲ್ಲಿ ಒಂದು ಅಳುಕಿರುತ್ತೆ. ಅದೇನಪ್ಪ ಅಂತ ಹೇಳಿದ್ರೆ, ನಾನು ಪರೀಕ್ಷೆಯಲ್ಲಿ ಕೊಡ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರ ಮಾಡೋಕ್ಕೆ ಸಮರ್ಥನಾಗಿದ್ದೇನೋ ಇಲ್ವೋ ಅಂತ. ಆ್ಯಂಡ್ ಈ ಒಂದು ಅಳುಕನ್ನು ಹೋಗಲಾಡಿಸ್ಕೊಳ್ಳೋಕ್ಕೆ ಮತ್ತು ನಿಮ್ಮ ತರಬೇತಿಗೆ ಒಂದು ಫಿನಿಶಿಂಗ್ ಟಚ್ಚನ್ನು ಕೊಡಲಿಕ್ಕೆ ಬಹುಮುಖ್ಯವಾಗಿ ಬೇಕಾಗಿರ್ತಕ್ಕಂತಹದ್ದು ಹಳೆಯ ಪ್ರಶ್ನೆ ಪತ್ರಿಕೆಗಳು, ಅಂದರೆ ಓಲ್ಡ್ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡ್ತಕ್ಕಂತಹದ್ದು. ಸೊ ಆ ಒಂದು ದೃಷ್ಟಿಯಿಂದ ಈ ಪುಸ್ತಕ ಅತ್ಯಂತ ಸಹಾಯಕವಾಗುತ್ತೆ. ಆ್ಯಂಡ್ ಇದನ್ನು ಬರೆದಿರ್ತಕ್ಕಂತಹದ್ದು ಬೇರೆ ಯಾರೂ ಅಲ್ಲ, ನಿಮ್ಮೆಲ್ಲರ ನೆಚ್ಚಿನ ಶ್ರೀಯುತ ಹುಸೇನಪ್ಪ ನಾಯಕ್ ಸರ್ ಅವರು. ಆ್ಯಂಡ್ ಅವರು ಕೂಡ ಪ್ರಸಕ್ತವಾಗಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಿದ್ದಾರೆ. ಆ್ಯಂಡ್ ಈ ಸ್ಪರ್ಧಾಕಾಂಕ್ಷಿಗಳಿಗೆ ಹಲವು ಅತ್ಯುಪಯುಕ್ತವಾದಂತಹ ಪುಸ್ತಕಗಳನ್ನು ಅವರು ಆಲ್ರೆಡಿ ಬರೆದಿದ್ದಾರೆ. ಆ್ಯಂಡ್ ಅವುಗಳ ಕುರಿತು ನಾನು ಹಿಂದಿನ ತರಗತಿಗಳಲ್ಲಿ ಒಂದು ಬೆಳಕನ್ನು ಚೆಲ್ಲಿದ್ದೇನೆ. ಆ್ಯಂಡ್ ಅದಕ್ಕೆ ಹೊಸ ಸೇರ್ಪಡೆ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಕಾಣಿಸ್ಕೊಳ್ತಿರ್ತಕ್ಕಂತಹ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪ್ರೀವಿಯಸ್ ಇಯರ್ಸ್ ಸಾಲ್ವ್ ಪೇಪರ್ಸ್. ಇಲ್ಲಿ 2015ನೇ ಇಸ್ವಿಯಿಂದನೂ ಕೂಡ ಯಾವೆಲ್ಲ ಪೊಲೀಸ್ ಎಕ್ಸಾಮ್ಗಳಾಗಿದ್ದಾವೆ, PSI ಸಿವಿಲ್ ಇರಬಹುದು, ವೈರ್ಲೆಸ್ ಇರಬಹುದು, DAR, KSIF, ಪ್ರತಿಯೊಂದು ಪ್ರಶ್ನೆಗಳನ್ನು ಇದರಲ್ಲಿ ಬಿಡಿಸ್ಬಿಟ್ಟು ಆನ್ಸರ್ ಕೊಡಲಾಗಿದೆ. ಆ್ಯಂಡ್ ಅಷ್ಟೇ ಅಲ್ಲ, ಈ ಪುಸ್ತಕವನ್ನು ಓಪನ್ ಮಾಡಿ ನೋಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಬಹಳ ಕಲರ್ಫುಲ್ ಆಗಿ ಈ ಪುಸ್ತಕ ಕಾಣಿಸುತ್ತೆ. ಸೊ ಕಂಟೆಂಟ್ ಎಷ್ಟೇ ಚೆನ್ನಾಗಿದ್ರು ಅದರ ಮೇಕಿಂಗ್ ಚೆನ್ನಾಗಿಲ್ಲ ಅಂದರೆ ಓದೋದು ಕಷ್ಟ ಆಗುತ್ತೆ. ಬಟ್ ಈ ಒಂದು ಪುಸ್ತಕದಲ್ಲಿ ಕಲರ್ಫುಲ್ ಆಗಿ ಮಾಡಿರೋ ಕಾರಣದಿಂದ ನೀವು ಕೂಡ ಸುಲಭವಾಗಿ ನೆನ್ಪಿಟ್ಕೊಳ್ಬಹುದು. ಆ್ಯಂಡ್ ಅಬ್ವಿಯಸ್ಲಿ ನಮ್ಮ ಹುಸೇನಪ್ಪ ನಾಯಕ್ ಸರ್ ಅವರು ಇದನ್ನು ರಚನೆ ಮಾಡಿರ್ತಕ್ಕಂತಹ ಕಾರಣದಿಂದ ಇದರಲ್ಲಿ ತಪ್ಪುಗಳು 100ಕ್ಕೆ 100% ಇರೋದಿಲ್ಲ. ಸೊ ಬಹಳ ಅದ್ಭುತವಾಗಿ ಇದನ್ನು ಡಿಸೈನ್ ಮಾಡಲಾಗಿದೆ. ಸೊ ನಿಮಗೆ ಈ ಒಂದು ಪುಸ್ತಕ ಬೇಕಾಯಿತು ಅಂತ ಹೇಳಿದ್ರೆ ಖಂಡಿತ ಇದನ್ನು ನೀವು ಪರ್ಚೇಸ್ ಮಾಡ್ಕೊಂಡ್ಬಿಟ್ಟು ಇದರ ಸದುಪಯೋಗವನ್ನು ಪಡಿಸ್ಕೊಳ್ಬಹುದು. ಆ್ಯಂಡ್ ಇದನ್ನು ಹೇಳ್ತಾ ಇವತ್ತಿನ ಸುದ್ದಿಯತ್ತ ನಾವು ಗಮನ ಹರಿಸೋಣ. ಮೊದಲನೇ ಸುದ್ದಿ ಹೇಳುತ್ತೆ, MOD ಅಪ್ರೂವ್ಸ್ 33 ನ್ಯೂ ಫೈಟರ್ ಜೆಟ್ಸ್ ಇನ್ ಡೀಲ್ಸ್ ವರ್ತ್ 38,900 crore rupees. ನೋಡಿ, ಭಾರತ ಮತ್ತು ಚೀನಾ ನಡುವಿನ ಗಡಿ ವಿವಾದ ತಾರಕಕ್ಕೇರಿರತಕ್ಕಂತಹ ಈ ಸಂದರ್ಭದಲ್ಲಿ ನಮ್ಮ ಕೇಂದ್ರದ ರಕ್ಷಣಾ ಸಚಿವಾಲಯ ಮಹತ್ವದ ಒಪ್ಪಂದಕ್ಕೆ ಸಹಿ ಹಾಕಿದೆ. ಇದರ ಅಡಿಯಲ್ಲಿ ಸುಮಾರು 38,900 ಕೋಟಿ ಮೌಲ್ಯದ ಶಸ್ತ್ರಾಸ್ತ್ರಗಳನ್ನು ನಮ್ಮ ಸೇನೆಗೋಸ್ಕರ ಖರೀದಿ ಮಾಡಲಾಗುತ್ತೆ. ನೋಡಿ, ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಚಾರ. ನಮ್ಮ ರಾಷ್ಟ್ರೀಯ ಭದ್ರತಾ ದೃಷ್ಟಿಯಿಂದನೂ ಕೂಡ ಇಂಪಾರ್ಟೆಂಟ್, ಅದೇ ರೀತಿ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ದೃಷ್ಟಿಯಿಂದನೂ ಕೂಡ ಬಹಳ ಪ್ರಮುಖವಾಗಿರುತ್ತೆ. ಸೊ ಅಲ್ಲಿ ನಿಮಗೆ MOD ಅಂತ ಕಾಣಿಸ್ತಾ ಇದೆ. MOD ಅಂದರೆ ಬೇರೆ ಏನೂ ಅಲ್ಲ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್, ಅಂದರೆ ರಕ್ಷಣಾ ಸಚಿವಾಲಯ. ನಿನ್ನೆಯಷ್ಟೇ ಈ ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಬರ್ತಕ್ಕಂತಹ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್, ಮತ್ತೊಂದ್ಸರಿ ಹೇಳ್ತೀನಿ, DAC ಅಥವಾ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಅಂತ ಕರೆಯಲಾಗುತ್ತೆ. ಕನ್ನಡದಲ್ಲಿ ಅದನ್ನು ರಕ್ಷಣಾ ಸಾಮಗ್ರಿಗಳ ಖರೀದಿ ಮಂಡಳಿ ಅಂತ ಕರಿಬಹುದು. ಅಂದರೆ ಏನೆಲ್ಲ ನಮ್ಮ ಸೇನೆಗಳಿಗೆ ರಕ್ಷಣಾ ಸಾಮಗ್ರಿಗಳು ಬೇಕಾಗುತ್ತೆ ಅದನ್ನು ಖರೀದಿ ಮಾಡಲಿಕ್ಕೆ ಒಂದು ಸಮಿತಿ ಇದೆ. ಅದನ್ನು ನಾನು ಆಗಲೇ ಹೇಳಿದಂಗೆ DAC ಅಥವಾ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಅಂತ ಕರೆಯಲಾಗುತ್ತೆ. ಇದನ್ನು 2001ನೇ ಇಸ್ವಿಯಲ್ಲಿ, ಅಂದರೆ 1999ರ ಕಾರ್ಗಿಲ್ ಯುದ್ಧದ ನಂತರ 2001ನಲ್ಲಿ ಇದರ ಒಂದು ರಚನೆಯನ್ನು ಮಾಡಲಾಯಿತು. ಅಂದಿನಿಂದ ನಮ್ಮ ಸೇನೆಗೆ ಸಂಬಂಧಪಟ್ಟಂಥ ಖರೀದಿಗಳನ್ನು ಈ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ನಿರ್ವಹಿಸ್ತಾ ಹೋಗುತ್ತೆ. ನಿಮಗೆ ಕೂಡ ಅಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಯಾವಾಗಲೂ ಕೂಡ ಈ DACಯ ಮುಖ್ಯಸ್ಥರಾಗ್ಬಿಟ್ಟು ಡಿಫೆನ್ಸ್ ಮಿನಿಸ್ಟರ್ ಇರ್ತಾರೆ. ಡಿಫೆನ್ಸ್ ಮಿನಿಸ್ಟರ್ ಅಥವಾ ರಕ್ಷಣಾ ಮಂತ್ರಿ ಈ DACಯ ಮುಖ್ಯಸ್ಥರಾಗಿರ್ತಾರೆ. ಆ್ಯಂಡ್ ಪ್ರಸಕ್ತವಾಗಿ ಶ್ರೀಯುತ ರಾಜನಾಥ್ ಸಿಂಗ್ ಅವರು ನಮ್ಮ ರಕ್ಷಣಾ ಸಚಿವರಾಗಿದ್ದಾರೆ. ಸೊ ಹಾಗಾಗಿ ಈ DACಯ ಮುಖ್ಯಸ್ಥರು ಕೂಡ ಅವರೇ ಆಗಿದ್ದಾರೆ. ಆ್ಯಂಡ್ ಅವರ ನೇತೃತ್ವದ ಈ ಒಂದು ಮಂಡಳಿ ನಿನ್ನೆ ಸುಮಾರು 38-39 ಸಾವಿರ ಕೋಟಿ ಮೌಲ್ಯದ ಈ ಒಪ್ಪಂದಕ್ಕೆ ಸಹಿ ಹಾಕಿದೆ. ಈ ಒಂದು ಖರೀದಿ ಮಾಡುವುದಕ್ಕೆ ಸಹಿಯನ್ನು ಹಾಕಿದೆ. ಆ್ಯಂಡ್ ಯಾವೆಲ್ಲ ಪ್ರಮುಖವಾದಂತಹ ಶಸ್ತ್ರಾಸ್ತ್ರಗಳನ್ನ ಖರೀದಿ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖ. ಆ್ಯಂಡ್ ಇದರಲ್ಲಿ ಸಿಂಹಪಾಲನ್ನು ರಷ್ಯಾಗೆ ಕೊಡಲಾಗಿದೆ. ರಷ್ಯಾ ದೇಶದಿಂದ ನಿರ್ಮಾಣವಾಗ್ತಿರ್ತಕ್ಕಂತಹ MiG-29 ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ. ಸುಮಾರು 21 MiG-29 ಶ್ರೇಣಿಯ ಯುದ್ಧ ವಿಮಾನಗಳನ್ನು ಖರೀದಿ ಮಾಡಿಕೊಳ್ಳಲಾಗ್ತಾ ಇದೆ. ಇದು ಕೂಡ ಬಹಳ ಪ್ರಮುಖ, ಪರೀಕ್ಷೆಯಲ್ಲಿ ನೇರವಾಗಿ ಕೇಳಬಹುದು. ಇತ್ತೀಚೆಗಷ್ಟೇ ಕೇಂದ್ರದ ರಕ್ಷಣಾ ಸಚಿವಾಲಯ ಖರೀದಿ ಮಾಡುವುದಕ್ಕೆ ಒಪ್ಪಂದಕ್ಕೆ ಸಹಿ ಹಾಕಿರ್ತಕ್ಕಂತಹ MiG-29 ಯುದ್ಧ ವಿಮಾನಗಳು ಯಾವ ದೇಶಕ್ಕೆ ಸಂಬಂಧಿಸಿದ್ದಾವೆ ಅಂತ ಹೇಳಿದ್ರೆ ಖಂಡಿತವಾಗಿ ಇದು ರಷ್ಯಾ ದೇಶಕ್ಕೆ ಸಂಬಂಧಿಸಿದೆ. ಹಾಗೆ ನೋಡಿದ್ರೆ 1955-56ನೇ ಇಸ್ವಿಯಲ್ಲೇನೆ ಇದರ ಒಂದು ಹಾರಾಟ ಪ್ರಾರಂಭವಾಗಿತ್ತು. ಇವಾಗಿನ ರಷ್ಯಾ ಮತ್ತು ಅಂದಿನ ಸೋವಿಯತ್ ಯೂನಿಯನ್ ಏನಿದೆ ಈ ದೇಶ ಈ MiG
29 ವಿಮಾನಗಳ ಒಂದು ಉತ್ಪಾದಕ ರಾಷ್ಟ್ರವಾಗಿದೆ. ಆ್ಯಂಡ್ ಇದನ್ನು ಭಾರತಕ್ಕೆ ಸುಮಾರು 21 ಖರೀದಿ ಮಾಡಬೇಕು ಅಂತ ಹೇಳಿ ಒಂದು ಡೀಲನ್ನು ಮಾಡಿಕೊಳ್ಳಲಾಗಿದೆ. ಆ್ಯಂಡ್ ಅದೇ ರೀತಿ ನಿಮಗೆ 12 ಸುಕೋಯ್ ಯುದ್ಧ ವಿಮಾನಗಳ ಕುರಿತಾಗಿ ಕೂಡ ಕಾಣಿಸ್ತಾ ಇದೆ. ನಿಮಗಿಲ್ಲಿ Su-30 ಅಂತಕ್ಕಂತಹ ಒಂದು ಶಬ್ದ ಕಾಣಿಸ್ತಾ ಇದೆ. ಪ್ರಸಕ್ತವಾಗಿ ನಮ್ಮ ದೇಶದಲ್ಲಿರ್ತಕ್ಕಂತಹ ಅತ್ಯಂತ ಆಧುನಿಕ ಯುದ್ಧ ವಿಮಾನಗಳು ಅಂತಾನೆ ಕರೆಯಲಾಗುತ್ತೆ ಸುಕೋಯ್ ಯುದ್ಧ ವಿಮಾನಗಳು. ಇದು ಕೂಡ ರಷ್ಯಾ ನಿರ್ಮಿತ, ಬಟ್ ಪ್ರಸಕ್ತವಾಗಿ ನಮ್ಮ ಭಾರತದ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಬೆಂಗಳೂರಿನಲ್ಲಿ ಕಂಡುಬರ್ತಕ್ಕಂತಹ HAL ಈ ಸುಕೋಯ್ Su-30 ಸುಕೋಯ್ Su-30 ಅಂತಕ್ಕಂತಹ ಯುದ್ಧ ವಿಮಾನಗಳನ್ನು ನಿರ್ಮಾಣ ಮಾಡಿ ಕೊಡುತ್ತೆ. ಸೊ MiG-29 ಕೂಡ ಬಹಳ ಇಂಪಾರ್ಟೆಂಟ್, ಅದೇ ರೀತಿ ಸುಕೋಯ್ ಯುದ್ಧ ವಿಮಾನಗಳು ಕೂಡ ಬಹಳ ಇಂಪಾರ್ಟೆಂಟ್. ಇವೆರಡೂ ಪ್ರಮುಖವಾಗಿ ನಮ್ಮ ಸೇನೆಗೆ ಲಭ್ಯವಾಗ್ತವೆ. ಬಿಕಾಸ್ ಒಂದು ಮಾತು ನಿಮಗೆ ನೆನಪಿರಬೇಕು, ನಮ್ಮ ಭಾರತೀಯ ವಾಯುಪಡೆ ಇಂಡಿಯನ್ ಏರ್ ಫೋರ್ಸ್ ಏನಿದೆ ಅದರ ಬಳಿ ಇರತಕ್ಕಂತಹ ಯುದ್ಧ ವಿಮಾನಗಳ ಸಂಖ್ಯೆ ಆಲ್ರೆಡಿ ಕಮ್ಮಿ ಆಗಿಬಿಟ್ಟಿದೆ. ಬಿಕಾಸ್ ಅದು ಪಾಕಿಸ್ತಾನ ಮತ್ತು ಚೀನಾ ಎರಡೂ ದೇಶಗಳ ಸವಾಲನ್ನು ಎದುರಿಸೋಕ್ಕೆ ಸನ್ನದ್ಧವಾಗಿರಬೇಕಾಗುತ್ತೆ. ಹಾಗೆ ಸನ್ನದ್ಧವಾಗಿರಬೇಕು ಅಂತ ಹೇಳಿದ್ರೆ ಅದಕ್ಕೆ ಕನಿಷ್ಠ ಪಕ್ಷ 42 ಸ್ಕ್ವಾಡ್ರನ್ಗಳ ಅಗತ್ಯತೆ ಇದೆ. ನೋಡಿ, ಯಾವಾಗಲೂ ಈ ಸ್ಕ್ವಾಡ್ರನ್ ಅಂತಕ್ಕಂತಹ ಒಂದು ಶಬ್ದವನ್ನ ವಾಯುಪಡೆಯ ದೃಷ್ಟಿಯಿಂದ ನಾವು ಬಳಸ್ತಾ ಹೋಗ್ತೀವಿ. ಪ್ರಸಕ್ತವಾಗಿ ನಮ್ಮ ಬಳಿ ಕೇವಲ 30 ಸ್ಕ್ವಾಡ್ರನ್ ಯುದ್ಧ ವಿಮಾನಗಳಿದ್ದಾವೆ. ಸ್ಕ್ವಾಡ್ರನ್ ಅಂತ ಹೇಳಿದ್ರೆ ಒಂದು ಟೀಮ್, ಒಂದು ತಂಡ ಅಷ್ಟೇ, ಒಂದು ಯುದ್ಧ ವಿಮಾನಗಳ ಗುಂಪು. ನಮಗೆ 42 ಸ್ಕ್ವಾಡ್ರನ್ ಬೇಕು, ಬಟ್ ಈಗ 30 ಸ್ಕ್ವಾಡ್ರನ್ ಮಾತ್ರ ಇದೆ. ಸೊ ಹಾಗಾಗಿ ಬಹಳ ತ್ವರಿತಗತಿಯಲ್ಲಿ ನಾವು MiG-29 ಇರಬಹುದು, ಸುಕೋಯ್ ಯುದ್ಧ ವಿಮಾನಗಳಿರಬಹುದು, ಅವುಗಳನ್ನು ನಾವು ಖರೀದಿ ಮಾಡ್ತಾ ಇದ್ದಾವೆ. ಬಿಕಾಸ್ ಕಳೆದ ಕೆಲವು ದಶಕಗಳಲ್ಲಿ ಸಾಕಷ್ಟು ವಿಮಾನಗಳನ್ನು ನಾವು ಈ ಅಪಘಾತಗಳಿಗೆ, ಆಕ್ಸಿಡೆಂಟ್ಗಳಿಂದಾಗಿ ಕಳೆದುಕೊಂಡಿದ್ದೇವೆ. ಸೊ ಹಾಗಾಗಿ ಅವುಗಳನ್ನು ರಿಪ್ಲೇಸ್ ಮಾಡುವಂತಹ ದೃಷ್ಟಿಯಿಂದ ಈ ಕೆಲಸಕ್ಕೆ ನಮ್ಮ ಸರ್ಕಾರ ಕೈ ಹಾಕಿದೆ. ಆ್ಯಂಡ್ ಮತ್ತೊಂದು ಮಾತು ನಿಮಗೆ ನೆನಪಿರಬೇಕು, ಇದೇ ತಿಂಗಳ ಕೊನೆಯಲ್ಲಿ ಅಂದರೆ ಜುಲೈ ತಿಂಗಳ ಕೊನೆಯಲ್ಲಿ ಅತ್ಯಂತ ಆಧುನಿಕವಾಗಿರ್ತಕ್ಕಂತಹ ಮತ್ತೊಂದು ಫೈಟರ್ ಜೆಟ್, ಮತ್ತೊಂದು ಯುದ್ಧ ವಿಮಾನವಾಗಿರ್ತಕ್ಕಂತಹ ರಫೇಲ್ ಯುದ್ಧ ವಿಮಾನ ಭಾರತವನ್ನು ಪ್ರವೇಶಿಸುತ್ತೆ. ಮೊದಲ ಭಾಗವಾಗಿ 3ರಿಂದ 4 ರಫೇಲ್ ಯುದ್ಧ ವಿಮಾನಗಳು ಫ್ರಾನ್ಸ್ ದೇಶದಿಂದ ಭಾರತಕ್ಕೆ ಬಂದ್ಬಿಟ್ಟು ಈ ತಿಂಗಳ ಕೊನೆಯ ಒಳಗಾಗಿ ಇಳಿತವೆ. ಸೊ ಹಾಗಾಗಿ ಚೀನಾ ದೇಶದೊಂದಿಗೆ ನಡೆದಿರತಕ್ಕಂತಹ ಸಂಘರ್ಷದಲ್ಲಿ ಅವರನ್ನು ಸಮರ್ಥವಾಗಿ ಎದುರಿಸುವಂತಹ ದೃಷ್ಟಿಯಿಂದ ಈ ಎಲ್ಲ ಖರೀದಿಗಳು, ಹೊಸ ಉಪಕರಣಗಳು ನಮಗೆ ಸಾಕಷ್ಟು ಸಹಾಯವನ್ನು ಉಂಟು ಮಾಡ್ತವೆ. ಇದು ಕೂಡ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಬಹಳಷ್ಟು ಜನಕ್ಕೆ ಈ MiG ಯುದ್ಧ ವಿಮಾನ ಅಂದ ತಕ್ಷಣ ಒಂದು ನೆನಪಾಗುತ್ತೆ, MiG-21 ಅಂತಕ್ಕಂತಹ ಮಾಡೆಲ್, ಇದೇ MiG ಅಂತಕ್ಕಂತಹ ಯುದ್ಧ ವಿಮಾನಗಳೇನು ಬರುತ್ತೆ ಅದರಲ್ಲಿ MiG-21 ಅಂತ ಒಂದು ಮಾಡೆಲ್ ಇದೆ. ಆ ಮಾಡೆಲ್ ಸಾಕಷ್ಟು ಕುಖ್ಯಾತಿಯನ್ನು ಗಳಿಸಿತ್ತು. ಕಳೆದ ಕೆಲವು ದಶಕಗಳಿಂದನೂ ಕೂಡ ಭಾರತೀಯ ವಾಯುಪಡೆಯಲ್ಲಿ ಅದು ಸೇವೆಯನ್ನು ಸಲ್ಲಿಸ್ತಾ ಇತ್ತು. ಬಟ್ ಇದಕ್ಕೆ ಮತ್ತೊಂದು ಹೆಸರನ್ನ ಕರೆಯಲಾಗ್ತಿತ್ತು, ಮತ್ತೊಂದು ಅಡ್ಡ ಹೆಸರಿಂದ ಕರೆಯಲಾಗ್ತಿತ್ತು. ಅದೇನಪ್ಪ ಅಂತ ಹೇಳಿದ್ರೆ ಫ್ಲೈಯಿಂಗ್ ಕಾಫಿನ್. ನೋಡಿ, ಫ್ಲೈಯಿಂಗ್ ಕಾಫಿನ್ ಅಂತ ಹೇಳಿದ್ರೆ ನಾವು ಕನ್ನಡದಲ್ಲಿ ಹಾರುವ ಶವಪೆಟ್ಟಿಗೆ ಅಂತ ಕರಿಬಹುದು. ದಯವಿಟ್ಟು ನೋಟ್ ಮಾಡ್ಕೋಬೇಕಾಗುತ್ತೆ. ಈ MiG-21 ಯುದ್ಧ ವಿಮಾನವನ್ನ ಹಾರುವ ಶವಪೆಟ್ಟಿಗೆ ಅಂತ ಕರೆಯಲಾಗ್ತಿತ್ತು. ಕಾರಣ ಇಷ್ಟೇ, ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಈ MiG-21 ಆ ಒಂದು ಮಾದರಿಯ ಯುದ್ಧ ವಿಮಾನಗಳು ಅಪಘಾತಕ್ಕೀಡಾದವು. ಆ್ಯಂಡ್ ಜೊತೆಗೆ ಅದನ್ನು ಓಡಿಸ್ತಿದ್ದಂತಹ ಪೈಲಟ್ಗಳು ಮತ್ತು ಅದರ ಕ್ರೂ ದಾರುಣವಾಗಿ ಮೃತಪಟ್ಟಂತಹ ಘಟನೆಗಳು ಸಾಕಷ್ಟು ರಿಪೋರ್ಟ್ ಆದವು. ಸೊ ಹಾಗಾಗಿ ಈ MiG-21 ಯುದ್ಧ ವಿಮಾನವನ್ನ ಹಾರುವ ಶವಪೆಟ್ಟಿಗೆ ಅಂತಲೇ ಕರೆಯಲಾಗುತ್ತೆ. ಸೊ ಇದನ್ನು ಕೂಡ ಪರೀಕ್ಷೆಯಲ್ಲಿ ಯಾವುದಾದ್ರೂ ಒಂದು ಬಾರಿ ಕೇಳಬಹುದು, ಯಾವ ಒಂದು ಯುದ್ಧ ವಿಮಾನವನ್ನ ಫ್ಲೈಯಿಂಗ್ ಕಫಿನ್ ಅಥವಾ ಹಾರುವ ಶವಪೆಟ್ಟಿಗೆ ಅಂತ ಕರೆಯಲಾಗುತ್ತೆ. ಅದಕ್ಕೆ ಆನ್ಸರ್ MiG-21. ಒಂದು ಮಾತ್ರ ಗಮನಿಸಿ, MiG-29 ಬೇರೆ. MiG-29 ಅಂತಹ ಒಂದು ಟೆಕ್ನಿಕಲ್ ಗ್ಲಿಚಸ್ ಅನ್ನ ಹೊಂದಿಲ್ಲ. ಸೊ ಇದು ಸಾಕಷ್ಟು ಸದೃಢವಾಗಿರತಕ್ಕಂತಹ ಒಂದು ಯುದ್ಧ ವಿಮಾನ. ಸೊ MiG-21 ಅಂತಹ ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ತಾ ಇತ್ತು. ಆ್ಯಂಡ್ ಇದನ್ನ ನಿಧಾನಗತಿಯಿಂದ ನಮ್ಮ ದೇಶದ ವಾಯುಪಡೆಯಿಂದ ಅದನ್ನ ಹೊರಗಾಕ್ಲಾಗ್ತಾ ಇದೆ, ಫೇಸ್ ಔಟ್ ಮಾಡಲಾಗ್ತಾ ಇದೆ. ಸೊ ಸುಖೋಯ್ ಗೊತ್ತಿರಬೇಕಾಗುತ್ತೆ, MiG-29 ಜೊತೆಗೆ MiG-21 ಕೂಡ ನಿಮಗೆ ಐಡಿಯಾ ಇರಬೇಕಾಗುತ್ತೆ. ಆ್ಯಂಡ್ ಕೆಳಗಡೆ ನೋಡ್ತಿದ್ದೀರಾ, ಇತ್ತೀಚೆಗಷ್ಟೇ ನಮ್ಮ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ವಿಕ್ಟರಿ ಡೇ ಪೆರೇಡ್, ಅದನ್ನು ಕೂಡ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ಪರೀಕ್ಷಾ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್. ವಿಕ್ಟರಿ ಡೇ ಪೆರೇಡ್ ಅಂತಕ್ಕಂತಹ ಒಂದು ಪೆರೇಡನ್ನು ಪ್ರತಿ ವರ್ಷ ಮೇ 9ನೇ ತಾರೀಕು 9th ಮೇ ರಷ್ಯಾ ದೇಶದ ರಾಜಧಾನಿಯಾಗಿರ್ತಕ್ಕಂತಹ ಮಾಸ್ಕೋ ನಗರದಲ್ಲಿ ಆಯೋಜನೆ ಮಾಡಲಾಗುತ್ತೆ. ಈ ಎಲ್ಲ ಡೀಟೇಲ್ಸ್ ನೋಟ್ ಮಾಡ್ಕೋಬೇಕಾಗುತ್ತೆ. ರಷ್ಯಾದ ಕ್ಯಾಪಿಟಲ್ ಸಿಟಿ ಮಾಸ್ಕೋ ಪ್ರತಿ ವರ್ಷ ಮೇ 9ನೇ ತಾರೀಕಿನಂದು ಈ ವಿಕ್ಟರಿ ಡೇ ಪೆರೇಡ್ ಅನ್ನು ಆಯೋಜನೆ ಮಾಡಲಾಗುತ್ತೆ. ಇದು ಯಾವ ಕಾರಣದಿಂದ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಏನು 2ನೇ ವಿಶ್ವಯುದ್ಧ ನಡೆಯುತ್ತೆ, ಸೆಕೆಂಡ್ ವರ್ಲ್ಡ್ ವಾರ್ ಸಮಯದಲ್ಲಿ ಜರ್ಮನಿ ದೇಶದ ನಾಜಿಗಳ ವಿರುದ್ಧ ಹೋರಾಡಿಬಿಟ್ಟು ಏನು ಮಿತ್ರ ಪಡೆಗಳು ಅಲೈಡ್ ಫೋರ್ಸಸ್ ಜಯವನ್ನ ದಾಖಲಿಸ್ತವೆ, ಆ ಜಯದ ಸವಿ ನೆನಪಿಗಾಗಿ ರಷ್ಯಾ ದೇಶ ಇದನ್ನ ಪ್ರತಿ ವರ್ಷ ಆಚರಿಸ್ಕೊಂಡು ಬರುತ್ತೆ. ಇದನ್ನ ಮೂಲತಃ ಸೋವಿಯತ್ ಯೂನಿಯನ್ ಆಚರಣೆ ಮಾಡ್ತಾ ಇತ್ತು. ಬಟ್ ನಿಮಗೆಲ್ಲ ಗೊತ್ತಿರೋ ರೀತಿ ನಾನು ಹಿಂದೆ ಬಹಳಷ್ಟು ಬಾರಿ ಹೇಳಿದ್ದೇನೆ, 1991ನೇ ಇಸ್ವಿಯಲ್ಲಿ ಈ ಸೋವಿಯತ್ ಯೂನಿಯನ್ ಬ್ರೇಕ್ ಡೌನ್ ಆಗುತ್ತೆ, ಅದು ಛಿದ್ರ ಆಗುತ್ತೆ. ಅದಾಗಿ ಸಾಕಷ್ಟು ಬೇರೆ ಬೇರೆ ಚಿಕ್ಕ ಪುಟ್ಟ ರಾಷ್ಟ್ರಗಳು ಹುಟ್ಟುತ್ತಾ ಹೋಗುತ್ತೆ.
ರಷ್ಯಾ ಇರಬಹುದು, ಬಲ್ಗೇರಿಯಾ ಇರಬಹುದು, ಉಕ್ರೇನ್ ಇರಬಹುದು, ಹೀಗೆ ಹಲವಾರು ದೇಶಗಳು ಉದಯಿಸ್ತವೆ. ಆ್ಯಂಡ್ ಅಂತಹ ಬಹುತೇಕ ದೇಶಗಳಲ್ಲಿ ವಿಕ್ಟರಿ ಡೇ ಪೀರಿಯಡನ್ನು ಪ್ರತಿ ವರ್ಷ 9th ಮೇ ಅಂದು ಆಚರಣೆ ಮಾಡಲಾಗುತ್ತೆ. ಸೊ ನಿಮಗೆ ಎಷ್ಟು ಗೊತ್ತಿರಬೇಕು, ವಿಕ್ಟರಿ ಡೇ ಪೀರಿಯಡ್ ಯಾವ ದೇಶವನ್ನು ಒಂದು ಲಿಂಕ್ ಮಾಡುತ್ತೆ ಅಂತ ಹೇಳಿದ್ರೆ ಖಂಡಿತ ಅದು ಸೋವಿಯತ್ ಯೂನಿಯನ್, ಅದರ ಒಂದು ಪೋಸ್ಟ್ ಸೋವಿಯತ್ ಯೂನಿಯನ್ ರಾಷ್ಟ್ರಗಳಾಗಿರ್ತಕ್ಕಂತಹ ಉಕ್ರೇನ್ ಇರಬಹುದು, ರಷ್ಯಾ ಇರಬಹುದು, ಆ್ಯಂಡ್ ಬಹುಮುಖ್ಯವಾಗಿ ರಷ್ಯಾವನ್ನು ಅದು ಪ್ರತಿನಿಧಿಸುತ್ತೆ. ಆ್ಯಂಡ್ ಇದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಅದೇ ರೀತಿ ನಿಮಗೆ ಕೆಳಗಡೆ ನೋಡ್ತಾ ಇದ್ರೆ ಸುಕೋಯ್ ಮತ್ತು ಏನು ನನಗೆ ತಾನೇ ಹೇಳಿದಂತಹ MiG-29 ಅಂತೂ ಯುದ್ಧ ವಿಮಾನಗಳ ಖರೀದಿಯಾಯಿತು. ಅದನ್ನು ಹೊರತುಪಡಿಸಿದ್ರೆ ಕೆಲವು ಮತ್ತಷ್ಟು ಪ್ರಮುಖವಾದಂತಹ ರಾಕೆಟ್ ಲಾಂಚಿಂಗ್ ಸಿಸ್ಟಮ್ ಮತ್ತು ಆಕಾಶದಿಂದ ಆಕಾಶಕ್ಕೆ ನೆಗೆಯುವಂತಹ ಒಂದು ಮಿಸೈಲ್ಸ್ ಅಥವಾ ಕ್ಷಿಪಣಿಗಳನ್ನು ಕೂಡ ಖರೀದಿ ಮಾಡುವುದಕ್ಕೆ ಪ್ಲಾನ್ ಮಾಡಲಾಗಿದೆ. ಅದರಲ್ಲಿ ಬಹುಮುಖ್ಯವಾಗಿ ನಿಮಗೆ ಪಿನಾಕಾ ಅಂತ ಒಂದು ಬರುತ್ತೆ, ನಿಮಗೆ ಇಲ್ಲಿ ಕಾಣಿಸ್ಕೊಳ್ತಾ ಇರಬಹುದು. ಪಿನಾಕಾ ಅಂತಕ್ಕಂತಹ ಒಂದು ಅಮ್ಯುನಿಷನ್, ಆ್ಯಂಡ್ ಅದರ ಬಳಿಕ ಬರ್ತಕ್ಕಂತಹದ್ದು ಅಸ್ತ್ರ ಅನ್ನುವ ಒಂದು ಕ್ಷಿಪಣಿ. ನೋಡಿ, ಇದು ಪರೀಕ್ಷಾ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್. ಸೊ ಈ ಪಿನಾಕಾ ಮತ್ತು ಅಸ್ತ್ರ ಎರಡೂ ಒಂದು ಶಸ್ತ್ರಾಸ್ತ್ರಗಳ ಕುರಿತು ನಾವು ಇವತ್ತಿನ ಕ್ಲಾಸ್ನಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಬಿಕಾಸ್ ಕ್ವಶನ್ ಯಾವ ಆ್ಯಂಗಲ್ನಿಂದ ಬೇಕಾದರೂ ಕೇಳಬಹುದು. ಆ್ಯಂಡ್ ಮೊದಲನೇದಾಗಿ ಪಿನಾಕಾ ಅಂತ ಹೇಳಿದ್ರೆ ಇದು ಒಂದು ರಾಕೆಟ್ ಲಾಂಚಿಂಗ್ ಸಿಸ್ಟಮ್. ಸುಮಾರು 45 ಕಿಲೋಮೀಟರಿಂದ ಹಿಡಿದ್ಬಿಟ್ಟು 90 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಶತ್ರುಗಳ ಟಾರ್ಗೆಟ್ ಅನ್ನು ನಾಶ ಮಾಡಬಲ್ಲಂತಹ ಕೆಪಾಸಿಟಿ ಹೊಂದಿರುವಂತಹ ರಾಕೆಟ್ಗಳನ್ನು ಈ ಪಿನಾಕಾ ಅನ್ನುವಂತಹ ಒಂದು ಸಿಸ್ಟಮ್ ಅನ್ನುವಂತಹ ವ್ಯವಸ್ಥೆಯನ್ನು ಬಳಸಿಬಿಟ್ಟು ರಾಕೆಟ್ ಅನ್ನು ಲಾಂಚ್ ಮಾಡಬಹುದು. ಇದು ಕೂಡ ಬಹಳ ಪ್ರಮುಖವಾಗಿರತಕ್ಕಂಥ ಒಂದು ವಿಚಾರ. 45 ಕಿಲೋಮೀಟರಿಂದ ಹಿಡಿದ್ಬಿಟ್ಟು 90 ಕಿಲೋಮೀಟರ್ ದೂರದವರೆಗಿನ ಟಾರ್ಗೆಟ್ ಅನ್ನ ಇದು ಕವರ್ ಮಾಡಬಹುದು. ಆ್ಯಂಡ್ ಇದರ ಒಂದು ಫೋಟೋವನ್ನು ನಾನು ಮುಂದಿನ ಸ್ಲೈಡ್ನಲ್ಲಿ ನಿಮಗೆ ಕೊಟ್ಟಿರ್ತೀನಿ. ಬಿಕಾಸ್ ಪಿನಾಕಾ ಅಂದ ತಕ್ಷಣ ನಿಮಗೆ ನೆನ್ಪಿಟ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಬಟ್ ಪಿನಾಕಾದ ಒಂದು ಚಿತ್ರವನ್ನು ನೋಡಿದ್ರಿ ಅಂತ ಹೇಳಿದ್ರೆ ಅದು ನಿಮ್ಮ ಬ್ರೈನ್ನಲ್ಲಿ ರಿಜಿಸ್ಟರ್ ಆಗುತ್ತೆ. ಸೊ ಪಿನಾಕಾ ನೀವು ಬೇಸಿಕಲಿ ಈ ರಿಪಬ್ಲಿಕ್ ಡೇ ಪೆರೇಡ್ ಟೈಮಲ್ಲಿ, ಇಂಡಿಪೆಂಡೆನ್ಸ್ ಡೇ ಪೆರೇಡ್ ಟೈಮಲ್ಲಿ ನೋಡಿರ್ತೀರಾ. ಸೊ ಮುಂದಿನ ಸ್ಲೈಡ್ನಲ್ಲಿ ನಿಮಗೆ ಚಿತ್ರ ಕೂಡ ಕಾಣುತ್ತೆ. ಬಟ್ ಸದ್ಯಕ್ಕೆ ಪಿನಾಕಾ ಅಂತ ಹೇಳಿದ್ರೆ ಒಂದು ರಾಕೆಟ್ ಲಾಂಚಿಂಗ್ ಸಿಸ್ಟಮ್ ಅಂತ ನಿಮಗೆ ಗೊತ್ತಿರಬೇಕಾಗುತ್ತೆ, ಒಂದು ಆರ್ಟಿಲರಿ ಸಿಸ್ಟಮ್ ಅಂತ ನಿಮಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಮತ್ತೊಂದು ವಿಶೇಷವಾದಂತಹ ಸಂಗತಿ ಅಂದರೆ ಈ ಪಿನಾಕಾ ಅನ್ನುವಂತಹ ವ್ಯವಸ್ಥೆಯನ್ನ ಟಾಟ್ರಾ ಟ್ರಕ್ ಮೇಲೆ ಅಳವಡಿಸಲಾಗಿರುತ್ತೆ. ನೋಡಿ, ನೀವು ನೆನ್ಪಿಟ್ಕೋಬೇಕಾಗುತ್ತೆ, ನಾನು ಹೇಳ್ತಿರೋದು ಟಾಟಾ ಅಲ್ಲ, ಬದಲಾಗಿ ಟಾಟ್ರಾ ಅನ್ನುವಂತಹ ಒಂದು ಟ್ರಕ್ ಅಂತ ಹೇಳಿದ್ರೆ ಲಾರಿಗಳನ್ನ ಟ್ರಕ್ ಅಂತ ಕರಿಬಹುದು. ಸೊ ಈ ಟಾಟ್ರಾ ಟ್ರಕ್ ಮೇಲೆ ಈ ಪಿನಾಕಾ ಅನ್ನುವಂತಹ ವ್ಯವಸ್ಥೆಯನ್ನು ಅಳವಡಿಸಲಾಗಿರುತ್ತೆ. ಆ್ಯಂಡ್ ಈ ಟಾಟ್ರಾ ಅನ್ನುವಂತಹದ್ದು ಜೆಕ್ ರಿಪಬ್ಲಿಕ್ ದೇಶದಿಂದ ಬಂದಿರತಕ್ಕಂತಹ ಒಂದು ಮಾಡೆಲ್. ಜೆಕ್ ಗಣರಾಜ್ಯ ಅಥವಾ ಜೆಕ್ ರಿಪಬ್ಲಿಕ್ ಅಂತ ಒಂದು ಯುರೋಪಿಯನ್ ದೇಶ ಬರುತ್ತೆ. ಆ ದೇಶ ಮೂಲದ ಟಾಟ್ರಾ ಟ್ರಕ್ ಮೇಲೆ ಇದನ್ನ ಮೌಂಟ್ ಮಾಡಲಾಗಿರುತ್ತೆ. ಆ್ಯಂಡ್ ಅದೇ ರೀತಿ ನಾನು ಆಗಲೇ ಹೇಳಿದಂತಹ ಅಸ್ತ್ರ ಏನಿದೆ ಇದು ಒಂದು ಕ್ಷಿಪಣಿಯ ಮಾದರಿ. ನೋಡಿ, ಕ್ಷಿಪಣಿಗಳಲ್ಲಿ ನಿಮಗೆ ಬೇರೆ ಬೇರೆ ರೀತಿಯಾದಂತಹ ಮಾದರಿಗಳು ಬರ್ತಾ ಹೋಗ್ತವೆ. ಭೂಮಿಯಿಂದ ಆಕಾಶಕ್ಕೆ ನೆಗೆಯುವಂತಹ ಕ್ಷಿಪಣಿಗಳು, ಆಕಾಶದಿಂದ ಆಕಾಶಕ್ಕೆ, ಭೂಮಿಯಿಂದ ಆಕಾಶಕ್ಕೆ, ಭೂಮಿಯಿಂದ ಭೂಮಿಗೆ, ಹೀಗೆ ಹಲವಾರು ವಿಧಗಳು ಬರ್ತಾ ಹೋಗುತ್ತೆ. ಸೊ ಒಂದು 2-3 ಈ ಕ್ಷಿಪಣಿಗಳ ಹೆಸರನ್ನ ಹೇಳ್ತೀನಿ, ದಯವಿಟ್ಟು ಅವನ್ನ ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ನಮ್ಮ ಬ್ರಹ್ಮೋಸ್ ಮತ್ತೆ ಅಗ್ನಿ ಕ್ಷಿಪಣಿ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಅದನ್ನ ಹೊರತುಪಡಿಸಿದ್ರೆ ನಿಮಗೆ ಪ್ರಮುಖವಾಗಿ ಇವತ್ತಿನ ಆರ್ಟಿಕಲ್ನಲ್ಲಿ ಮಾತನಾಡ್ತಿರ್ತಕ್ಕಂತಹ ಅಸ್ತ್ರ ಅನ್ನುವಂತಹ ಕ್ಷಿಪಣಿ ಬರುತ್ತೆ. ಅದಾದ್ಮೇಲೆ ಪೃಥ್ವಿ ಕ್ಷಿಪಣಿ ಬರುತ್ತೆ. ಅದೇ ರೀತಿ ನಿಮಗೆ ಆಕಾಶ್ ಅಂತಕ್ಕಂತಹ ಮತ್ತೊಂದು ಕ್ಷಿಪಣಿ ನಮ್ಮ ದೇಶದಲ್ಲಿ ಕಾಣಸಿಗುತ್ತೆ. ಅಂಡ್ ಅಸ್ತ್ರ ಅನ್ನುವಂತಹ ಕ್ಷಿಪಣಿಯನ್ನ ಸ್ವದೇಶಿ ನಿರ್ಮಿತ ನಮ್ಮ ಭಾರತದ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ DRDO ಅವರು ಅಭಿವೃದ್ಧಿಪಡಿಸಿದ್ದಾರೆ, ಸಂಪೂರ್ಣವಾಗಿ ಸ್ವದೇಶಿಯಾಗಿ. ಅಂಡ್ ಇದನ್ನು ನಾವು ಏರ್ ಟು ಏರ್ ಅಂತ ಕರಿತೀವಿ, ಅಂದ್ರೆ ಗಾಳಿಯಿಂದ ಗಾಳಿಗೆ ಹಾರಾಡಬಲ್ಲಂತಹ ಒಂದು ಕ್ಷಿಪಣಿ. ಇದನ್ನು ವಿಮಾನಗಳ ಮೂಲಕ ಉಡಾಯಿಸಲಾಗುತ್ತದೆ. ಅಂಡ್ ಇದು ಆಕಾಶದಲ್ಲಿ ಇರತಕ್ಕಂತಹ ಶತ್ರು ರಾಷ್ಟ್ರಗಳ ಟಾರ್ಗೆಟ್ ಅನ್ನ ಧ್ವಂಸಗೊಳಿಸುವಂತಹ ಶಕ್ತಿಯನ್ನ ಹೊಂದಿರುತ್ತೆ. ಅದೇ ರೀತಿ ಪೃಥ್ವಿ ಅಂತ ನೋಡೋದಾದ್ರೆ ಅದರ ಹೆಸರೇ ಹೇಳುವಂತೆ ಇದು ಲ್ಯಾಂಡ್ ಟು ಲ್ಯಾಂಡ್ ಅಂತ ಹೇಳಿದ್ರೆ ಭೂಮಿಯಿಂದ ಭೂಮಿಗೆ. ಇದನ್ನ ಭೂಮಿ ಮೇಲೆ ಯಾವುದಾದ್ರೂ ಒಂದು ಮೌಂಟೆಡ್ ಆರ್ಟಿಲರಿ ಮೂಲಕ ಹಾರಿಸಲಾಗುತ್ತೆ. ಅದು ಮತ್ತೊಂದು ಭೂಮಿಯ ಮೇಲೆ ಇರತಕ್ಕಂತಹ ಟಾರ್ಗೆಟ್ ಅನ್ನ ಧ್ವಂಸಗೊಳಿಸುತ್ತೆ. ಅದೇ ರೀತಿ 3ನೇ ಭಾಗವಾದಂತಹ ಆಕಾಶನ ನೀವು ನೋಡೋದಾದ್ರೆ ಇದು ಹೆಸರು ಹೇಳುವಂತೆ ಆಕಾಶಕ್ಕೆ ನೆಗೆಯುತ್ತೆ, ಭೂಮಿಯಿಂದ ಆಕಾಶಕ್ಕೆ. ಸೊ ಹಾಗಾಗಿ ಲ್ಯಾಂಡ್ ಟು ಏರ್ ಅಥವಾ ಲ್ಯಾಂಡ್ ಟು ಸ್ಕೈ ಅಂತ ಕರಿಬಹುದು. ಸೊ ಅಸ್ತ್ರ, ಪೃಥ್ವಿ ಮತ್ತು ಆಕಾಶ್ 3 ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಪರೀಕ್ಷೆಯಲ್ಲಿ ಕೇಳಬಹುದು, ಅಸ್ತ್ರ ಅಂತಕ್ಕಂತಹದ್ದು ಕೆಳಗಿನ ಯಾವ ಮಾದರಿಯ ಕ್ಷಿಪಣಿಯಾಗಿದೆ, ಲ್ಯಾಂಡ್ ಟು ಏರೋ, ಲ್ಯಾಂಡ್ ಟು ಲ್ಯಾಂಡೋ ಅಥವಾ ಸ್ಕೈ ಟು ಸ್ಕೈ, ಏರ್ ಟು ಏರೋ. ಸೊ ಇಂತಹ ಡಿಫರೆನ್ಸಸ್ ನಿಮಗೆ ಗೊತ್ತಿರಬೇಕಾಗುತ್ತೆ. ಬಟ್ ಇವತ್ತು ನಮ್ಮ ಸರ್ಕಾರ ಒಪ್ಪಂದ ಮಾಡ್ಕೊಳ್ತಿರ್ತಕ್ಕಂತಹದ್ದು ಈ ಅಸ್ತ್ರ ಕ್ಷಿಪಣಿಗಳ ಖರೀದಿಗೆ. ಸೊ ನಾವು ಇವತ್ತಿನ ಒಂದು ಸೆಷನ್ನಲ್ಲಿ ನಾವು MiG-29 ಬಗ್ಗೆ ಮಾತಾಡಿದ್ವಿ, ಸುಕೋಯ್ ಬಗ್ಗೆ ಮಾತಾಡಿದ್ವಿ, ಅದೇ ರೀತಿ ಪಿನಾಕಾ ಮತ್ತು ಅಸ್ತ್ರ ಅಂತಕ್ಕಂತಹ 2 ವ್ಯವಸ್ಥೆಗಳ ಬಗ್ಗೆ ಕೂಡ ಮಾತಾಡಿದ್ವಿ. ಈ ಸಂಪೂರ್ಣ ಡೀಟೇಲ್ಸ್ ನಿಮಗೆ ಗೊತ್ತಿರಬೇಕಾಗುತ್ತೆ. ಅಂಡ್ ಜೊತೆಗೆ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಕೂಡ ಸಂಪೂರ್ಣ ನಾಲೆಡ್ಜ್ ನಿಮಗಿರಬೇಕಾಗುತ್ತೆ. ಅದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಅಂಡ್ ನಾನಾಗಲೇ ಹೇಳ್ದಂಗೆ ಪಿನಾಕಾದ ಒಂದು ಫೋಟೋ ತೋರಿಸ್ತೀನಿ ಅಂತ ಹೇಳಿದ್ದೆ. ನಿಮಗೆ ಇಲ್ಲಿ ಪಿನಾಕಾದ ಫೋಟೋ ಕಾಣಿಸ್ತಾ ಇದೆ. ಇದು ಟಾಟ್ರಾ ಟ್ರಕ್ ಅಂತ ನಾನು ಹೇಳಿದೆ.
ಟಾಟಾ ಅಲ್ಲ, ಬದಲಾಗಿ ಟಾಟ್ರಾ ಇದೊಂದು ರಿಪಬ್ಲಿಕ್ ದೇಶದ ಒಂದು ಟ್ರಕ್ ಆಗಿದೆ. ಸೊ ಇದರ ಮೇಲೆ ನಿಮಗೆ ಇದನ್ನು ಮೌಂಟ್ ಮಾಡಲಾಗಿರುತ್ತೆ. ಮೂಲತಃ ಇಲ್ಲಿ ನಿಮಗೇನು ಕಾಣಿಸ್ತಾ ಇದೆ, ಇದು ಈ ಪಿನಾಕ ಕ್ಷಿಪಣಿ ವ್ಯವಸ್ಥೆ ಅನ್ನೋಕ್ಕಿಂತಲೂ ಪಿನಾಕ ರಾಕೆಟ್ ಲಾಂಚಿಂಗ್ ಸಿಸ್ಟಮ್ ಅಂತ ಕರೀಬಹುದು. ಅಂಡ್ ಈ ಒಂದು ಚಿತ್ರ ನಿಮಗೆ ಜನವರಿ 26ರಂದು ನಮ್ಮ ದೆಹಲಿಯ ರಾಜ್ಪಥ್ನಲ್ಲಿ ನಡೀತಕ್ಕಂತಹ ಒಂದು ಪಥಸಂಚಲನ ರಿಪಬ್ಲಿಕ್ ಡೇ ಪೆರೇಡ್ನ ಒಂದು ಫೋಟೋ ಆಗಿದೆ. ಎಲ್ಲರೂ ಕೂಡ ನೋಡಿರಬಹುದು. ಅದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ವಿತ್ ರೆಫರೆಂಡಮ್ ವಿನ್ ವ್ಲಾದಿಮಿರ್ ಪುಟಿನ್ ಟೈಟನ್ಸ್ ಗ್ರಿಪ್ ಆನ್ ಪವರ್. ನೋಡಿ, ನಿನ್ನೆ ರಷ್ಯಾದಿಂದ ಬಂದಿರತಕ್ಕಂತಹ ಒಂದು ಸುದ್ದಿ ಇದೇನಪ್ಪ ಅಂತ ಹೇಳಿದ್ರೆ, ಇತ್ತೀಚೆಗಷ್ಟೇ ರಷ್ಯಾ ದೇಶದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ನಿಮಗೆ ಚಿತ್ರದಲ್ಲಿ ಕಾಣ್ತಾ ಇದ್ದಾರೆ. ರಷ್ಯಾದ ಅತ್ಯಂತ ಪ್ರಭಾವಿ ರಾಜಕಾರಣಿ, ಒಬ್ಬ ರಿಟೈರ್ಡ್ ಸ್ಪೈ ಕೂಡ ಇವರು, ಅಲ್ಲಿನ ಸೀಕ್ರೆಟ್ ಸರ್ವಿಸ್ನಲ್ಲಿ ಏಜೆಂಟ್ ಕೂಡ ಆಗಿದ್ರು. ಅಂಡ್ ಪ್ರಸಕ್ತವಾಗಿ ರಷ್ಯಾದ ಅನಭಿಷಿಕ್ತ ದೊರೆಯಾಗಿ ಮೆರಿತಾ ಇದ್ದಾರೆ. ಅಂಡ್ ಇವರು ಒಂದು ರೆಫರೆಂಡಮ್ ಅನ್ನ ಇತ್ತೀಚೆಗಷ್ಟೇ ಚಾಲನೆ ಮಾಡಿದ್ರು. ಅದರ ಒಂದು ಫಲಿತಾಂಶನೇನ ಹೊರಗೆ ಬಿದ್ದಿದೆ. ಆ ಫಲಿತಾಂಶದ ಪ್ರಕಾರ ಸುಮಾರು 78% ರಷ್ಯಾದ ಮತದಾರರು ಅಲ್ಲಿನ ಒಂದು ಸಂವಿಧಾನಕ್ಕೆ ತಿದ್ದುಪಡಿ ತರಬೇಕು, ಅಲ್ಲಿನ ಕಾನ್ಸ್ಟಿಟ್ಯೂಷನ್ಗೆ ಅಮೆಂಡ್ಮೆಂಟ್ ಮಾಡಬೇಕು ಅನ್ನುವಂತಹ ಒಂದು ಪ್ರಪೋಸಲ್ಗೆ ಸಹಮತವನ್ನ ಸೂಚಿಸಿದ್ದಾರೆ. ಸೊ ಇದು ಬಹಳ ಪ್ರಮುಖವಾಗಿರತಕ್ಕಂಥ ಒಂದು ವಿಚಾರ. ನಾವಿಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ರಿಲೇಟೆಡ್ ಆಗಿ ಕೆಲವೊಂದಷ್ಟು ಡೀಟೇಲ್ಸ್ ಅನ್ನ ತಿಳ್ಕೊಳ್ತಾ ಹೋಗೋಣ. ಬಿಕಾಸ್ ನೋಡಿ, ಯಾವುದೇ ದೇಶದ ಪ್ರಜಾಪ್ರಭುತ್ವನ ನೀವು ತೆಗೆದುಕೊಂಡ್ರಿ ಅಂತ ಹೇಳಿದ್ರೆ ಅಲ್ಲಿ 2 ರೀತಿಯ ಪ್ರಜಾಪ್ರಭುತ್ವಗಳು ಕಾಣಿಸಕ್ಕೆ ಸಿಗುತ್ತೆ. ಒಂದನ್ನ ಡೈರೆಕ್ಟ್ ಡೆಮೋಕ್ರಸಿ, ಮತ್ತೊಂದನ್ನ ಇಂಡೈರೆಕ್ಟ್ ಡೆಮೋಕ್ರಸಿ ಅಂತ ಕರಿತೀವಿ. ನೋಡಿ, ಡೈರೆಕ್ಟ್ ಡೆಮೋಕ್ರಸಿನ ಕನ್ನಡದಲ್ಲಿ ನೇರ ಪ್ರಜಾಪ್ರಭುತ್ವ, ಇದನ್ನ ಪರೋಕ್ಷ ಪ್ರಜಾಪ್ರಭುತ್ವ ಅಂತ ಕರೀಬಹುದು. ಚಿಕ್ಕ ಪುಟ್ಟ ಕಂಟ್ರಿಗಳು ಮತ್ತು ಸಾಕಷ್ಟು ಮುಂದುವರೆದಂತಹ ದೇಶಗಳಲ್ಲಿ ಈ ನೇರ ಪ್ರಜಾಪ್ರಭುತ್ವ ಅಸ್ತಿತ್ವದಲ್ಲಿರುತ್ತೆ. ಅಂಡ್ ಭಾರತದಂತಹ ಅತ್ಯಂತ ವಿಶಾಲವಾದಂತಹ ಮತ್ತು ಇನ್ನೂ ಮುಂದುವರಿತಿರ್ತಕ್ಕಂತಹ ದೇಶಗಳಲ್ಲಿ ಈ ಪರೋಕ್ಷ ಡೆಮೋಕ್ರಸಿ ಅಥವಾ ಪರೋಕ್ಷ ಪ್ರಜಾತಂತ್ರ ವ್ಯವಸ್ಥೆ ಜಾರಿಯಲ್ಲಿರುತ್ತೆ. ನೋಡಿ, ಡೈರೆಕ್ಟ್ ಡೆಮೋಕ್ರಸಿ ಇದ್ದಂತಹ ದೇಶಗಳಲ್ಲಿ ಆ ದೇಶದ ಆಗುಹೋಗುಗಳಿಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ನಿರ್ಧಾರವನ್ನ ನೇರವಾಗಿ ಜನರೇ ತೆಗೆದುಕೊಳ್ತಾರೆ. ನಮ್ಮ ದೇಶದಲ್ಲಿ ಇಂತಹ ಒಂದು ಕೆಲಸವನ್ನ ಮಾಡಲಿಕ್ಕೆ ನಾವು ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತೀವಿ. ರಾಜ್ಯಗಳಲ್ಲಾದರೆ MLAಗಳನ್ನ ಆಯ್ಕೆ ಮಾಡ್ತೀವಿ, ಕೇಂದ್ರದಲ್ಲಾದರೆ ಸಂಸತ್ ಸದಸ್ಯರು ಅಥವಾ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ಸ್ ಅನ್ನ ಆಯ್ಕೆ ಮಾಡ್ತೀವಿ, MP ಗಳನ್ನ ಆಯ್ಕೆ ಮಾಡ್ತೀವಿ. ಬಟ್ ಡೈರೆಕ್ಟ್ ಡೆಮೋಕ್ರಸಿ ಇರತಕ್ಕಂತಹ ದೇಶಗಳಲ್ಲಿ ನೇರವಾಗಿ ಜನತೆಯೇ ಆ ದೇಶಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ವಿಚಾರಗಳ ಕುರಿತಾಗಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಅಂಡ್ ನೀವು ಯಾವುದೇ ಸಂವಿಧಾನದ ಪುಸ್ತಕವನ್ನು ಓದಿದ್ರೂ ಕೂಡ ಅಲ್ಲಿ ಸುಮಾರು 4 ಇನ್ಸ್ಟ್ರೂಮೆಂಟ್ಸ್ ಬರುತ್ತೆ. ಇನ್ಸ್ಟ್ರೂಮೆಂಟ್ಸ್ ಆಫ್ ಡೈರೆಕ್ಟ್ ಡೆಮೋಕ್ರಸಿ ಅಥವಾ ನೇರ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಸಾಧನಗಳು ಕಾಣಕ್ಕೆ ಸಿಗುತ್ತೆ. ಆ 4 ಸಾಧನಗಳು ಯಾವುದು ಅನ್ನೋದು ಕೂಡ ಬಹಳ ಪ್ರಮುಖವಾಗುತ್ತೆ. ಮೊದಲನೇದು ನಾವು ಈಗ ತಾನೇ ಮಾತಾಡಿದಂತಹ ರೆಫರೆಂಡಮ್, ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೂಡ ಕೊಡ್ತೀನಿ. ರೆಫರೆಂಡಮ್ ಸಿಗುತ್ತೆ, ಅದೇ ರೀತಿ ರಿಕಾಲ್ ಸಿಗುತ್ತೆ, ಅದೇ ರೀತಿ ಇನಿಷಿಯೇಟಿವ್ ಸಿಗುತ್ತೆ, ಅದೇ ರೀತಿ ನಿಮಗೆ ಕಟ್ಟಕಡೆಯದಾಗಿ ಪ್ಲೆಬಿಸೈಟ್ ಕೂಡ ಸಿಗ್ತಾ ಹೋಗುತ್ತೆ. ಸೊ 4 ಸಾಧನಗಳು ಯಾವುದಪ್ಪ ಅಂತ ಹೇಳಿದ್ರೆ ರೆಫರೆಂಡಮ್, ರಿಕಾಲ್, ಇನಿಷಿಯೇಟ್ ಅಂಡ್ ಪ್ಲೆಬಿಸೈಟ್. ಸೊ ಇವುಗಳ ಅರ್ಥವನ್ನು ನೋಡ್ತಾ ಹೋಗೋದಾದ್ರೆ, ರೆಫರೆಂಡಮ್ ಅಂತ ಹೇಳಿದ್ರೆ ಆ ದೇಶದಲ್ಲಿ ಯಾವುದೋ ಒಂದು ಮಸೂದೆಯನ್ನು ಜಾರಿಗೆ ತರಬೇಕು ಅಂತ ಹೊರಟಿರ್ತಾರೆ ಅಲ್ಲಿನ ಸರ್ಕಾರ. ಸೊ ಆ ಮಸೂದೆ ಬೇಕೋ ಬೇಡವೋ ಅನ್ನೋದನ್ನ ಆ ದೇಶದ ಜನರ ಜನಮತ ಸಂಗ್ರಹಣೆಯ ಮೂಲಕ ನಿರ್ಧಾರ ಮಾಡ್ತಾರೆ. ಸೊ ರೆಫರೆಂಡಮ್ ಅಂತ ಹೇಳಿದ್ರೆ ನಾವು ಕನ್ನಡದಲ್ಲಿ ಜನಮತ ಸಂಗ್ರಹಣೆ ಅಂತ ಕರೀಬಹುದು. ಸೊ ಮಸೂದೆ ಕುರಿತಾಗಿ ನಿರ್ಧಾರವನ್ನ ಜನರೇ ತೆಗೆದುಕೊಳ್ತಾರೆ. ಬಟ್ ಭಾರತದಂತಹ ದೇಶಗಳಲ್ಲಿ ಪರೋಕ್ಷ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರತಕ್ಕಂತಹ ದೇಶಗಳಲ್ಲಿ ಇಂತಹ ಕೆಲಸವನ್ನ ಪಾರ್ಲಿಮೆಂಟ್ ಮಾಡುತ್ತೆ. ನಮ್ಮ ಸಂಸತ್ತಿನಲ್ಲಿ ವೋಟಿಂಗ್ ಆಗುತ್ತೆ. ರೆಫರೆಂಡಮ್ ಅನ್ನ ನಮ್ಮ ದೇಶದಲ್ಲಿ ಅಳವಡಿಸಿಕೊಳ್ಳಲಾಗುವುದಿಲ್ಲ. ಬಟ್ ಅಂತಹ ದೇಶಗಳಲ್ಲಿ ರೆಫರೆಂಡಮ್ ಅನ್ನು ಅಳವಡಿಸಿಕೊಳ್ತಾರೆ. ಇದಕ್ಕೆ ಅತ್ಯಂತ ಸುಲಭವಾದಂತಹ ಎಕ್ಸಾಂಪಲ್ ಅಂತ ಹೇಳಿದ್ರೆ ಬ್ರೆಕ್ಸಿಟ್. ಇನ್ನು 2016ನೇ ಇಸ್ವಿಯಲ್ಲಿ ಬ್ರಿಟನ್ ದೇಶ ಯುರೋಪ್ನಿಂದ ಹೊರಗೆ ಹೋಗುವುದಾಗಿ ತೀರ್ಮಾನವನ್ನು ಮಾಡಿದ್ದು. ಆ ಬ್ರೆಕ್ಸಿಟ್ ಕುರಿತಾದಂತಹ ತೀರ್ಪನ್ನು ಕೊಟ್ಟಿದ್ದು ಅಲ್ಲಿನ ಜನತೆ. ಸೊ ಅಲ್ಲಿನ ವೋಟರ್ಸ್ ಒಂದು ರೆಫರೆಂಡಮ್ ಅನ್ನು ಅಟೆಂಡ್ ಮಾಡಿಬಿಟ್ಟು ಜನಮತ ಸಂಗ್ರಹಣೆಯಲ್ಲಿ ಪಾಲ್ಗೊಂಡ್ಬಿಟ್ಟು ಈ ಬ್ರಿಟನ್ ಯುರೋಪ್ನಿಂದ ಎಕ್ಸಿಟ್ ಆಗಬೇಕು ಅನ್ನುವಂತಹ ಒಂದು ತೀರ್ಪನ್ನು ಕೊಟ್ಟಿದ್ರು. ಸೊ ಇದು ಬಹಳ ಉತ್ತಮವಾದಂತಹ ಒಂದು ಎಕ್ಸಾಂಪಲ್ ಆಗುತ್ತೆ. ಅದೇ ರೀತಿ ನಿಮಗೆ ರಿಕಾಲ್ ಅಂತ ಹೇಳಿದ್ರೆ ಯಾವುದಾದ್ರೂ ಒಬ್ಬ ಸರ್ಕಾರಿ ಅಧಿಕಾರಿ ಸಮರ್ಪಕವಾಗಿ ಕೆಲಸ ಮಾಡ್ತಿಲ್ಲ ಅಂತ ಹೇಳಿದ್ರೆ ಅವನನ್ನ ಸೇವೆಯಿಂದ ವಜಾಗೊಳಿಸ್ತಕ್ಕಂತಹ ಅಧಿಕಾರ, ಇಂತಹ ಅಧಿಕಾರವನ್ನು ಕೂಡ ಅಲ್ಲಿ ಜನತೆಗೆ ಮತದಾರರಿಗೆ ನೀಡಲಾಗಿರುತ್ತೆ. ಅದೇ ರೀತಿ ಇನಿಷಿಯೇಟ್ ಮಾಡೋದು ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಹೊಸ ಮಸೂದೆಯನ್ನು ತರಬೇಕು ಅಂತ ಹೇಳಿ ಜನತೆಯೇ ಒಂದು ಪ್ರಪೋಸಲ್ನ ಕೊಡುವುದು, ಒಂದು ಕಾಯ್ದೆ ಜಾರಿಗೊಳಿಸಲಿಕ್ಕೆ ಒಂದು ಮಸೂದೆಯನ್ನ ಹೊರಡಿಸ್ತಕ್ಕಂತಹದ್ದು, ಅದನ್ನ ಇನಿಷಿಯೇಟ್ ಅಂತ ಕರೀತಾರೆ. ಅಂಡ್ ಕಡೆಯದಾಗಿ ಪ್ಲೆಬಿಸೈಟ್ ಅಂತ ಹೇಳಿದ್ರೆ ಯಾವುದಾದ್ರೂ ಕ್ಲಿಷ್ಟಕರವಾದಂತಹ ಪ್ರಮುಖವಾದಂತಹ ವಿಷಯಗಳು ಇತ್ತು ಅಂತ ಹೇಳಿದ್ರೆ ಅದನ್ನ ಜನತೆಯ ಮೂಲಕ ಸಾಲ್ವ್ ಮಾಡ್ಕೊಳ್ತಕ್ಕಂಥದ್ದು. ಸೊ ಈ 4 ಇನ್ಸ್ಟ್ರೂಮೆಂಟ್ಸ್ ನಿಮಗೆ ಗೊತ್ತಿರಬೇಕಾಗುತ್ತೆ. ಸಿಕ್ಕಾಪಟ್ಟೆ ಡೀಪಾಗಿ ಹೋಗುವಂತಹ ಅವಶ್ಯಕತೆ ಏನಿಲ್ಲ. ಜಸ್ಟ್ ಬಿಕಾಸ್ ಇಲ್ಲಿ ರೆಫರೆಂಡಮ್ ಬಗ್ಗೆ ಮಾತಾಡ್ತಿರೋ ಕಾರಣದಿಂದ ನಿಮಗೆ ಅವುಗಳ ಕುರಿತು ಸ್ವಲ್ಪ ಡೀಟೇಲ್ಸ್ ನಾನು ಹೇಳಿದೆ. ಸೊ ಇಷ್ಟು ಡೀಟೇಲ್ಸ್ ನೋಟ್ ಮಾಡ್ಕೋಬೇಕು. ಸೊ ಇದೇ ರೀತಿ ರಷ್ಯಾದಲ್ಲೂ ಕೂಡ ಒಂದು ರೆಫರೆಂಡಮ್ ಅನ್ನ ಜಾರಿಗೆ ತರಲಾಗಿತ್ತು. ಬಟ್ ರಷ್ಯಾ ಡೆಮೋಕ್ರೆಟಿಕ್ ಕಂಟ್ರಿ ಅನ್ನೋದ್ರೆ ತಪ್ಪಾಗುತ್ತೆ.
ಬಿಕಾಸ್ ಅಲ್ಲಿ ಕಮ್ಯುನಿಸ್ಟ್ ಆಡಳಿತ ಇರತಕ್ಕಂತಹದ್ದು, ಒಂದು ಸೋಷಿಯಲಿಸ್ಟ್ ಪಾರ್ಟಿಯಲ್ಲಿ ಸಿಂಗಲ್ ಪಾರ್ಟಿ ಸಿಸ್ಟಮ್. ಸೊ ಅಂತಹ ರಷ್ಯಾ ದೇಶದಲ್ಲಿ, ಸಮಾಜವಾದಿ ರಷ್ಯಾ ದೇಶದಲ್ಲಿ ಒಂದು ರೆಫರೆಂಡಮ್ನ ಕೂಡ ಆಯೋಜನೆ ಮಾಡಲಾಗಿತ್ತು. ಅದರಲ್ಲಿ 78% ಜನ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಬಟ್ ನೀವು ಇದರ ಕಂಟೆಂಟನ್ನು ತಿಳ್ಕೊಬೇಕಾಗುತ್ತೆ. ಈ ಒಂದು ಸಂವಿಧಾನ ತಿದ್ದುಪಡಿ ಆಯಿತು ಅಂತ ಹೇಳಿದ್ರೆ 2036ನೇ ಇಸ್ವಿ 2036ವರೆಗೂ ಕೂಡ ವ್ಲಾದಿಮಿರ್ ಪುಟಿನ್ ಅವರು ಆ ದೇಶದ ಅಧ್ಯಕ್ಷರಾಗಿ ಕಂಟಿನ್ಯೂ ಆಗೋಕ್ಕೆ ಸಹಾಯ ಆಗುತ್ತೆ. ಸೊ ಅದು ಮೂಲತಃ ಅದರಲ್ಲಿ ಒಳಗೊಂಡಿರತಕ್ಕಂತಹ ಒಂದು ಅಂಶ. ಬಿಕಾಸ್ ಪ್ರಸಕ್ತವಾಗಿ ಸತತ 2 ಅವಧಿಗೆ ಯಾರಾದರೂ ಒಬ್ಬರು ವ್ಯಕ್ತಿ ರಷ್ಯಾ ದೇಶದ ಅಧ್ಯಕ್ಷರಾದರು ಅಂತ ಹೇಳಿದ್ರೆ ಅವರು 3ನೇ ಅವಧಿಗೆ ಸ್ಪರ್ಧೆ ಮಾಡುವುದಕ್ಕೆ ಒಂದು ತಡೆ ಇದೆ. ಬಟ್ ಮುಂಬರುವಂತಹ ಸಂವಿಧಾನ ತಿದ್ದುಪಡಿಯಲ್ಲಿ ಕೂಡ ತಡೆ ಹಾಗೆ ಕಂಟಿನ್ಯೂ ಆಗುತ್ತೆ. ಬಟ್ ಈ ಅವಧಿ 2024ರಿಂದ ಫ್ರೆಶ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ 2024 ಆದಮೇಲೆ ಮತ್ತೆ 2 ಅವಧಿಗಳು ಪುಟಿನ್ ಅವರಿಗೆ ಸಿಗುತ್ತೆ. ಒಂದು ಅವಧಿಗೆ 6 ವರ್ಷಗಳಿರುತ್ತೆ. ಸೊ ಅಂತಹ 2 ಅವಧಿ ಅಂತ ಹೇಳಿದ್ರೆ ಒಟ್ಟು 12 ವರ್ಷಗಳ ಕಾಲ, ಅಂದರೆ 2036ವರೆಗೂ ಕೂಡ ಪುಟಿನ್ ಅವರು ಅಲ್ಲಿನ ಅಧ್ಯಕ್ಷರಾಗಿ ಕಂಟಿನ್ಯೂ ಆಗಲಿಕ್ಕೆ ಇದು ಸಹಾಯ ಮಾಡುತ್ತೆ. ಸೊ ಜಸ್ಟ್ ನಿಮಗೆ ಗೊತ್ತಾಗಬೇಕಾಗುತ್ತೆ, ಇತ್ತೀಚೆಗಷ್ಟೇ ಈ ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣೆಗೆ ಸಂಬಂಧಪಟ್ಟಂತಹ ಸಾಂವಿಧಾನಿಕ ತಿದ್ದುಪಡಿಯನ್ನು ತಂದಂತಹ ರಾಷ್ಟ್ರ ಯಾವುದು ಅಂತ ಹೇಳಿದ್ರೆ ರಷ್ಯಾ ದೇಶ. ಅಲ್ಲಿ ರೆಫರೆಂಡಮ್ ಮೂಲಕ ಇದನ್ನ ಜಾರಿಗೆ ತರಲಾಗಿದೆ. ಇದು ಕೂಡ ಬಹಳ ಪ್ರಮುಖವಾಗಿರತಕ್ಕಂಥ ಒಂದು ವಿಚಾರ. ಮುಂದಿನ ಸುದ್ದಿ ನೋಡ್ತಾ ಇದ್ದೀರಾ, ಇಂಡಿಯಾ ಲೂಸಸ್ ಜುರಿಸ್ಟಿಕ್ಷನ್ ಓವರ್ ಇಟಾಲಿಯನ್ ಮರೀನ್ಸ್ ಕೇಸ್. ನೋಡಿ, ನಿನ್ನೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ನಲ್ಲಿ ಕಂಡುಬರ್ತಕ್ಕಂತಹ ಒಂದು ಪರ್ಮನೆಂಟ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್ ನಿಮಗೆ ಕಾಣಿಸ್ತಾ ಇದೆ, ದಯವಿಟ್ಟು ನೋಟ್ ಮಾಡ್ಕೋಬೇಕಾಗುತ್ತೆ. PCA ಪರ್ಮನೆಂಟ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್. ನೋಡಿ, ನಮಗೆಲ್ಲ ಗೊತ್ತಿರೋ ರೀತಿ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಥವಾ ಅಂತಾರಾಷ್ಟ್ರೀಯ ನ್ಯಾಯಾಲಯ ನೆದರ್ಲೆಂಡ್ಸ್ ದೇಶದ ದ ಹೇಗ್ ಅಂತಕ್ಕಂತಹ ಒಂದು ನಗರದಲ್ಲಿ ಕಂಡುಬರುತ್ತೆ. ನೋಟ್ ಮಾಡ್ಕೋಬೇಕಾಗುತ್ತೆ. ಈ ICJಯ ಪ್ರಧಾನ ಕಚೇರಿ ಕಂಡುಬರ್ತಕ್ಕಂತಹದ್ದು ನೆದರ್ಲೆಂಡ್ಸ್ ದೇಶದ ದ ಹೇಗ್ ಅನ್ನುವಂತಹ ಒಂದು ನಗರದಲ್ಲಿ. ಅಂಡ್ ಅದೇ ಒಂದು ಕಟ್ಟಡದಲ್ಲಿ ನಿಮಗೆ ಈ ಪರ್ಮನೆಂಟ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್ ಅನ್ನುವಂತಹ ಮತ್ತೊಂದು ನ್ಯಾಯಾಲಯ ಕಂಡುಬರುತ್ತೆ. ಈ ನ್ಯಾಯಾಲಯ ಯಾವ ರೀತಿ ಡಿಫ್ರೆಂಟ್ ಅಪ್ಪ ಅಂತ ಹೇಳಿದ್ರೆ, ಇವರು ಸಂಧಾನ ಮಾಡಲಿಕ್ಕೆ ಸಾಕಷ್ಟು ಒತ್ತನ್ನು ಕೊಡ್ತಾರೆ. ಆರ್ಬಿಟ್ರೇಷನ್ ಅಂದ್ರೆ ಏನು? ಆರ್ಬಿಟ್ರೇಷನ್ ಅಂತ ಹೇಳಿದ್ರೆ ಒಂದು ಮಾತುಕತೆ, ಒಂದು ಸಂಧಾನ ಅಂತ ಹೇಳಿ. ಸೊ ಅಲ್ಲಿ ಒಂದು ಕೇಸ್ ನಡೀತಾ ಇತ್ತು. ಆ ಕೇಸ್ ಬಹಳ ಫೇಮಸ್, ನೀವೆಲ್ಲ ನೆನ್ಪಿಟ್ಕೊಂಡಿರಬಹುದು. 2012ನೇ ಇಸ್ವಿಯಲ್ಲಿ ನಮ್ಮ ದೇಶದ ಪಶ್ಚಿಮ ಗಡಿಯಾಗಿರ್ತಕ್ಕಂತಹ, ಅಂದ್ರೆ ಪಶ್ಚಿಮದ ಜಲಗಡಿಯಾಗಿರ್ತಕ್ಕಂತಹ ಕೇರಳ ರಾಜ್ಯದಲ್ಲಿ ಒಂದು ದುರ್ಘಟನೆ ನಡೆಯುತ್ತೆ. ಕೇರಳದ ಸಮುದ್ರ ತೀರದಲ್ಲಿ 2 ಮೀನುಗಾರರನ್ನ ಇಟಲಿ ದೇಶದ ನಾವಿಕರು ಶೂಟ್ ಮಾಡಿ ಕೊಲ್ತಾರೆ. ನಿಮಗೆ ಚಿತ್ರದಲ್ಲಿ ಕಾಣ್ತಿರ್ತಕ್ಕಂತಹವರು 2 ಇಟಲಿ ದೇಶದ ಮರೀನ್ಸ್, 2 ಇಟಲಿ ದೇಶದ ನಾವಿಕರು. ಅವರು ತಮ್ಮ ಹಡಗಿನಲ್ಲಿ ಬರಬೇಕಾದ್ರೆ ಹಡಗಿನ ಸಮೀಪದಲ್ಲೇ ಮೀನು ಹಿಡಿತಿದ್ದಂತಹ ಮೀನುಗಾರಿಕಾ ಬೋಟ್ನ ಮೇಲೆ ಅವರು ಗುಂಡಿನ ದಾಳಿಯನ್ನು ನಡೆಸ್ತಾರೆ. ಇದರಲ್ಲಿ 2 ಭಾರತೀಯ ಮೀನುಗಾರರು ಮೃತಪಡ್ತಾರೆ. ಅಂಡ್ ಇದು ಎನ್ರಿಕಾ ಲೆಕ್ಸಿ ಕೇಸ್ ಅಂತಾನೆ ಪ್ರಪಂಚಾದ್ಯಂತ ಫೇಮಸ್ ಆಗಿದ್ದು. ಸೊ ಇದರ ಹೆಸರು ಬಹಳ ಫೇಮಸ್, ಎನ್ರಿಕಾ ಲೆಕ್ಸಿ. ಬಿಕಾಸ್ ಖಂಡಿತ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಬಹುದು. ಎನ್ರಿಕಾ ಲೆಕ್ಸಿ ಅಂತಕ್ಕಂತಹದ್ದು ಕೆಳಗಿನ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತಹ ಕೇಸ್ ಆಗಿದೆ ಅಂತ ಹೇಳಿದ್ರೆ ಅದು ಇಟಲಿ ದೇಶದ ನಾವಿಕರು ಭಾರತೀಯರ ಮೇಲೆ ಗುಂಡು ಹಾರಿಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಿದೆ. ಇದು ಕೇರಳ ರಾಜ್ಯದ ಜಲಗಡಿಯಲ್ಲಿ ನಡೆಯುತ್ತೆ 2012ನೇ ಇಸ್ವಿಯಲ್ಲಿ. ಅಂಡ್ ಈ ಕುರಿತಂತೆ ವಿಚಾರಣೆ ನಡೀತಾನೆ ಇದ್ದು. ಈ 2 ನಾವಿಕರನ್ನ ಭಾರತೀಯ ರಕ್ಷಣಾ ಪಡೆಗಳು ಬಂಧಿಸಿಬಿಟ್ಟು ಜೈಲಲ್ಲಿ ಇಟ್ಟಿದ್ವು. ಬಟ್ 2014-16ರಲ್ಲಿ ಅವರಿಬ್ಬರನ್ನು ಕೂಡ ವಾಪಸ್ ಇಟಲಿ ದೇಶಕ್ಕೆ ಕಳಿಸ್ಕೊಡ್ಲಾಯಿತು. ಬಟ್ ಈಗ ಈ ಒಂದು ಕೇಸ್ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮೆಟ್ಟಿಲನ್ನ ಏರಿತ್ತು. ಬಟ್ ನಮ್ಮ PCA ಕೊಟ್ಟಿರುವ ತೀರ್ಪೇನಪ್ಪ ಅಂತ ಹೇಳಿದ್ರೆ, ಈ ಇಟಲಿ ದೇಶದ ನಾವಿಕರು ವಿಚಾರಣೆಯನ್ನು ಎದುರಿಸುವ ದೃಷ್ಟಿಯಿಂದ ಭಾರತಕ್ಕೆ ಬರುವುದು ಬೇಡ, ಬದಲಾಗಿ ಅವರು ಇಟಲಿ ದೇಶದಲ್ಲೇ ವಿಚಾರಣೆಯನ್ನು ಎದುರಿಸಬಹುದು. ಸೊ ಇದರಿಂದ ಎಲ್ಲೋ ಒಂದು ಕಡೆ ಭಾರತಕ್ಕೆ ಹಿನ್ನಡೆ ಉಂಟಾಗಿದೆ ಅಂತಲೇ ಹೇಳಬಹುದು. ಬಿಕಾಸ್ ಭಾರತ ಏನು ಹೇಳ್ತಿತ್ತು ಅಂತ ಹೇಳಿದ್ರೆ, ಅವರಿಬ್ಬರು ಕೂಡ ಭಾರತದ ಜಲಗಡಿ ಒಳಗಡೆ ಬಂದ್ಬಿಟ್ಟು ಭಾರತೀಯ ನಾಗರಿಕರನ್ನ ಕೊಂದಿದ್ದಾರೆ, ಸೊ ಅವರಿಗೆ ಶಿಕ್ಷೆ ಆಗಬೇಕು, ಭಾರತೀಯ ನ್ಯಾಯಾಲಯದಲ್ಲಿ ಅವರ ವಿಚಾರಣೆ ಆಗಬೇಕು ಅಂತ ಹೇಳಿ ವಾದ ಮಾಡಿದ್ದು. ಬಟ್ ಆ ವಾದವನ್ನ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಮಾನ್ಯ ಮಾಡಲಾಗಿಲ್ಲ. ಸೊ ಅದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಬಟ್ ಅದನ್ನು ಹೊರತುಪಡಿಸಿ ಭಾರತದ ಬೇರೆ ಬೇರೆ ಡಿಮ್ಯಾಂಡ್ಸ್ ಏನಿತ್ತು ಅದೇನಪ್ಪ ಅಂತ ಹೇಳಿದ್ರೆ, ಅಂತಾರಾಷ್ಟ್ರೀಯ ಸಮುದ್ರ ನೀತಿಗೆ ಸಂಬಂಧಪಟ್ಟಂತ ಉಲ್ಲಂಘನೆಯನ್ನ ಇಟಲಿ ದೇಶದವರು ಮಾಡಿದ್ದಾರೆ. ಜೊತೆಗೆ ಅವರು ಈ ಏನು ಮೀನುಗಾರಿಕಾ ಬೋಟ್ ಇದೆ ಆ ಬೋಟ್ನ ಮಾಲೀಕರು ಮತ್ತು ಮೃತಪಟ್ಟಂತ ಮೀನುಗಾರರ ಕುಟುಂಬಕ್ಕೆ ಪರಿಹಾರವನ್ನು ಕೊಡಬೇಕು ಅನ್ನುವಂತಹ ಭಾರತದ ವಾದವನ್ನ ಅಂತಾರಾಷ್ಟ್ರೀಯ ನ್ಯಾಯಾಲಯ ಪುರಸ್ಕರಿಸಿದೆ. ಬಟ್ ಕೇವಲ ಇವರಿಬ್ಬರು ಮರೀನ್ಸ್ ಅನ್ನ, ಇವರಿಬ್ಬರು ನಾವಿಕರನ್ನ ಭಾರತಕ್ಕೆ ಬಿಟ್ಕೊಡಲ್ಲ. ಅದು ಬಹಳ ಪ್ರಮುಖವಾಗಿರುತ್ತೆ. ಅಂಡ್ 2002ರಲ್ಲಿ ಇದೇನು ಎನ್ರಿಕಾ ಲೆಕ್ಸಿ ಕೇಸ್ ನಡೆಯುತ್ತೆ, ಅದು ನಡೆದ ಬಳಿಕ ಭಾರತ ಮತ್ತು ಇಟಲಿಯ ನಡುವೆ ಒಂದು ದೊಡ್ಡ ರಾಜತಾಂತ್ರಿಕ ಬಿಕ್ಕಟ್ಟು ಸೃಷ್ಟಿಯಾಗುತ್ತೆ, ಡಿಪ್ಲೊಮ್ಯಾಟಿಕ್ ಕ್ರೈಸಿಸ್ ಸೃಷ್ಟಿಯಾಗುತ್ತೆ. ಕಾರಣ ಇಷ್ಟೇ, ಭಾರತ ಇವರನ್ನ ನಮ್ಮ ದೇಶದಲ್ಲಿ ವಿಚಾರಣೆ ಒಳಪಡಿಸಬೇಕು ಅಂತ ನೋಡ್ತಾ ಇರುತ್ತೆ. ಬಟ್ ಇಟಲಿಯ ಸರ್ಕಾರ ವಾಪಸ್ ಅವರನ್ನ ಅವರ ದೇಶಕ್ಕೆ ಕಳಿಸಬೇಕು ಅಂತ ಹೇಳಿ ವಾದವನ್ನ ಮಾಡ್ತಿರುತ್ತೆ. ಸೊ ಹಾಗಾಗಿ ಇವತ್ತಿಗೂ ಕೂಡ ಭಾರತ ಮತ್ತು ಇಟಲಿಯ ಸಂಬಂಧ ಅಷ್ಟೊಂದು ಚೆನ್ನಾಗೇನಿಲ್ಲ. ಸೊ ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಪರೀಕ್ಷೆಯಲ್ಲಿ ಮತ್ತೊಂದು ಪ್ರಶ್ನೆ ಏನು ಕೇಳಬಹುದಪ್ಪ ಅಂತ ಹೇಳಿದ್ರೆ,
ಆ ಒಂದು ದುರ್ಘಟನೆಯಲ್ಲಿ ಇದ್ದಂತಹ ಆ ಮೀನುಗಾರಿಕಾ ಬೋಟ್ನ ಹೆಸರೇನು ಅಂತ ಕೂಡ ಕೇಳಬಹುದು. ಸೊ ಮೀನುಗಾರಿಕಾ ಬೋಟ್ನ ಹೆಸರು ಸೇಂಟ್ ಆಂಟನಿ ಅಂತೇಳಿ, ಸೇಂಟ್ ಆಂಟನಿ ಅಥವಾ ಸೇಂಟ್ ಅಂತೋಣಿ ಅಂತ ಕರಿಬಹುದು. ಇದೊಂದು ಕೇರಳ ಮೂಲದ ಮೀನುಗಾರಿಕಾ ಬೋಟ್ ಆಗಿತ್ತು. ಸೊ ಎನ್ರಿಕಾ ಲೆಕ್ಸಿ ಅಂತ ಖಂಡಿತ ಪ್ರಶ್ನೆಯನ್ನು ಕೇಳಬಹುದು, ಬಿಕಾಸ್ ಪ್ರಸಕ್ತವಾಗಿ ಇದು ಸಾಕಷ್ಟು ಸುದ್ದಿಯಲ್ಲಿದೆ. ಸೊ ಯಾವುದೇ ಮೂಮೆಂಟಲ್ಲಿ ಇದಕ್ಕೆ ಕುರಿತಾಗಿ ಪ್ರಶ್ನೆ ಉಂಟಾಗಬಹುದು. ಸೊ ಇಟಲಿ ಮತ್ತು ಭಾರತದ ಸಂಬಂಧ, ಎನ್ರಿಕಾ ಲೆಕ್ಸಿ, ಸೇಂಟ್ ಆಂಟನಿ ಮುಂತಾದಂತಹ ವಿಷಯಗಳು ನಿಮಗೆ ಗೊತ್ತಿರಬೇಕಾಗುತ್ತೆ. ಇದು 2012ರಲ್ಲಿ ನಡೆದಂತಹ ಒಂದು ವಿಚಾರ. ಅದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಇದ್ದೀರಾ. ST ಮೀಸಲು 7%. ನೋಡಿ, ನಿನ್ನೆ ಬಹುನಿರೀಕ್ಷಿತ ಜಸ್ಟಿಸ್ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಸಮಿತಿಯ ವರದಿ ನಿನ್ನೆ ಪ್ರಕಟವಾಗಿದೆ ಅನ್ನೋಕ್ಕಾಗಲ್ಲ, ಅದನ್ನ ನಮ್ಮ ಸರ್ಕಾರಕ್ಕೆ ಅವರು ಮಂಡಿಸಿದ್ದಾರೆ. ಹಾಗೆ ನೋಡಿದ್ರೆ ಅಧಿಕೃತವಾಗಿ ಸರ್ಕಾರ ಈ ಒಂದು ವರದಿಯನ್ನ ಮಾಧ್ಯಮಕ್ಕೆ ಬಿಡುಗಡೆ ಮಾಡಿಲ್ಲ. ಕಾರಣ ಕೊರೋನಾ ವೈರಸ್ ನಡೀತಿರುವಂತಹ ಕಾರಣದಿಂದ ಈ ಒಂದು ಸಾಕಷ್ಟು ಸೂಕ್ಷ್ಮವಾಗಿರತಕ್ಕಂತಹ ಈ ವರದಿಯನ್ನ ಪಬ್ಲಿಕ್ ಮಾಡಲಿಕ್ಕೆ ನಮ್ಮ ಸರ್ಕಾರ ಇಚ್ಛೆ ಪಟ್ಟಿಲ್ಲ. ಬಟ್ ಆದರೂ ಕೂಡ ಈ ವರದಿಯ ಒಳಗಡೆ ಏನೇನು ಕಂಟೆಂಟ್ಸ್ ಇದೆ ಅನ್ನೋದನ್ನ ಬಲ್ಲವರು ಏನು ಹೇಳ್ತಾರಪ್ಪ ಅಂತ ಹೇಳಿದ್ರೆ, ಅಲ್ಲಿ ಪ್ರಸಕ್ತವಾಗಿ ST ಮೀಸಲಾತಿ ಏನು ಇತ್ತು ಅದನ್ನ ಜಾಸ್ತಿ ಮಾಡಬೇಕು, ಜೊತೆಗೆ SC ಮೀಸಲಾತಿನ ಕೂಡ ಜಾಸ್ತಿ ಮಾಡಬೇಕು ಅಂತ ಹೇಳಿ ಜಸ್ಟಿಸ್ ನಾಗಮೋಹನ್ ದಾಸ್ ಸಮಿತಿ ವರದಿಯನ್ನ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಸೊ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಏನು ಇಂಪಾರ್ಟೆಂಟ್ ಅಪ್ಪ ಅಂತ ಹೇಳಿದ್ರೆ, ಫಸ್ಟ್ ಈ ಜಸ್ಟಿಸ್ ನಾಗಮೋಹನ್ ದಾಸ್ ಸಮಿತಿಯ ಬಗ್ಗೆ ಗೊತ್ತಿರಬೇಕಾಗುತ್ತೆ. ಈ ಒಂದು ಸಮಿತಿಯನ್ನ JDS ಕಾಂಗ್ರೆಸ್ ಮೈತ್ರಿ ಸರ್ಕಾರ ಅಸ್ತಿತ್ವದಲ್ಲಿದ್ದಂತಹ ಸಂದರ್ಭದಲ್ಲಿ ರಚನೆ ಮಾಡಲಾಗುತ್ತೆ. ನಿವೃತ್ತ ಹೈಕೋರ್ಟ್ನ ನ್ಯಾಯಾಧೀಶ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಈ ಸಮಿತಿಯನ್ನು ರಚನೆ ಮಾಡಲಾಗಿರುತ್ತೆ. ಇದರ ಒಂದು ಟಾಸ್ಕ್ ಏನಪ್ಪ, ಇದರ ಒಂದು ಕರ್ತವ್ಯ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ SC ಮತ್ತು ST ಸಮುದಾಯ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವರ್ಗಗಳಿಗೆ ನೀಡುತ್ತಿರ್ತಕ್ಕಂತಹ ರಿಸರ್ವೇಷನ್ ಅಥವಾ ಮೀಸಲಾತಿಯನ್ನ ಎಷ್ಟು ಮಾಡಬೇಕು, ಸರಿ ಇದೆಯೋ ಅಥವಾ ಅದನ್ನು ಜಾಸ್ತಿ ಮಾಡಬೇಕು ಅನ್ನೋ ಒಂದು ಪ್ರಶ್ನೆಯನ್ನ ಉತ್ತರ ಕಂಡುಕೊಳ್ಳಿ ಅಂತ ಹೇಳಿ ಅಂದಿನ ಸರ್ಕಾರ ಈ ನಾಗಮೋಹನ್ ದಾಸ್ ಸಮಿತಿಯನ್ನು ರಚನೆ ಮಾಡಿತ್ತು. ಅದಕ್ಕೆ ಕಾಲಮಿತಿಯನ್ನ ಈಗ ಪ್ರಸಕ್ತವಾಗಿ ಅಧಿಕಾರದಲ್ಲಿರತಕ್ಕಂತಹ BJP ಸರ್ಕಾರ ವಿಸ್ತರಣೆಯನ್ನು ಕೂಡ ಮಾಡಿದ್ದು. ಆ್ಯಂಡ್ ಕೊನೆಯದಾಗಿ ಈಗ ಜಸ್ಟಿಸ್ ನಾಗಮೋಹನ್ ದಾಸ್ ಸಮಿತಿ ತನ್ನ ಒಂದು ವರದಿಯನ್ನು ಮಂಡನೆ ಮಾಡಿದೆ. ಆ್ಯಂಡ್ ಆ ವರದಿಯಲ್ಲಿರ್ತಕ್ಕಂತಹ ಕಂಟೆಂಟ್ ಬಹಳ ಇಂಪಾರ್ಟೆಂಟ್. ನಿಮಗೆ ಕಾಣಿಸ್ತಾ ಇದೆ, ಪ್ರಸಕ್ತವಾಗಿ ಏನು 3% ಮಾತ್ರ ಕೊಡಲಾಗ್ತಾ ಇದೆ. ಪರಿಶಿಷ್ಟ ಪಂಗಡ ಅಥವಾ ಶೆಡ್ಯೂಲ್ಡ್ ಟ್ರೈಬ್ಸ್ ಅವರಿಗೆ ಕೇವಲ 3% ರಿಸರ್ವೇಷನ್ ಅನ್ನ ಕೊಡಲಾಗ್ತಾ ಇದೆ. ಅದನ್ನ 7%ಕ್ಕೆ ಏರಿಸಬೇಕು, 7% ರಿಸರ್ವೇಷನ್ ಕೊಡಬೇಕು ಅಂತ ಹೇಳಿ ನಾಗಮೋಹನ್ ದಾಸ್ ಸಮಿತಿ ವರದಿಯನ್ನು ಕೊಟ್ಟಿದೆ. ಅದೇ ರೀತಿ ಶೆಡ್ಯೂಲ್ಡ್ ಕ್ಯಾಸ್ಟ್, ಪರಿಶಿಷ್ಟ ಜನಾಂಗ ಏನಿದ್ದಾರೆ, ಪರಿಶಿಷ್ಟ ಜಾತಿಗೆ ಏನು ಮೀಸಲಾತಿಯನ್ನು ಕೊಡಲಾಗಿತ್ತು ಅದನ್ನು ಕೂಡ ಹೆಚ್ಚಿಸಬೇಕು ಅಂತ ತೀರ್ಮಾನವನ್ನು ಮಾಡಲಾಗಿದೆ. ಸೊ ಅದನ್ನು ನಿಮಗೆ ಕಾಣಿಸ್ತಿರೋ ರೀತಿ 15%ನಿಂದ 17% ಮಾಡಬೇಕು ಅಂತೇಳಿ ಈ ಒಂದು ಸಮಿತಿ ಶಿಫಾರಸನ್ನು ಮಾಡಿದೆ. ಈ ಶಿಫಾರಸು ಅಂತಿಮ ಅಲ್ಲ, ಬಿಕಾಸ್ ಇದನ್ನ ಸರ್ಕಾರ ಪರಿಗಣಿಸುತ್ತೋ ಬಿಡುತ್ತೋ ಅನ್ನೋದು ಸರ್ಕಾರದ ವಿವೇಚನೆಗೆ ಬಿಟ್ಟಿರತಕ್ಕಂತಹ ಒಂದು ಅಧಿಕಾರ. ಇದನ್ನ ಸರ್ಕಾರ ಅಗ್ರಿ ಮಾಡ್ತು, ಅದು ಆ ಶಿಫಾರಸನ್ನ ಅಂಗೀಕಾರ ಮಾಡ್ತು ಅಂತ ಹೇಳಿದ್ರೆ ಮತ್ತೊಂದು ಸ್ವಲ್ಪ ಬಿಕ್ಕಟ್ಟು ಸೃಷ್ಟಿಯಾಗುತ್ತೆ. ಬಿಕಾಸ್ ನಿಮಗೆಲ್ಲ ನೆನಪಿದೆ, 1992ನೇ ಇಸ್ವಿಯಲ್ಲಿ ಇಂದಿರಾ ಸಾಹ್ನಿ ಪ್ರಕರಣದಲ್ಲಿ ನಮ್ಮ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಕೊಟ್ಟಿತ್ತು. ಆ ತೀರ್ಪಿನ ಪ್ರಕಾರ ಜಾತಿ ಆಧಾರಿತ ಮೀಸಲು ಯಾವುದೇ ಕಾರಣಕ್ಕೂ 50% ದಾಟಬಾರದು. ಇಟ್ ಶುಡ್ ನಾಟ್ ಬ್ರೀಚ್ 50% ಸೀಲಿಂಗ್ ಲಿಮಿಟ್ ಅಂತ ಹೇಳಿ ಅಂದಿನ ಸುಪ್ರೀಂ ಕೋರ್ಟ್ ಅಂದಿನ ಸಮಯದಲ್ಲಿ ಒಂದು ತೀರ್ಪನ್ನು ಕೊಟ್ಟಿತ್ತು. ಇದನ್ನ ಇಂದಿರಾ ಸಾಹ್ನಿ ಪ್ರಕರಣ ಅಂತಾನೆ ಪ್ರಸಿದ್ಧವಾಗಿ ಕರೆಯಲಾಗುತ್ತೆ 1992 ಅಲ್ಲಿ. ಸೊ ಈ ರೀತಿ ಮಾಡೋದ್ರಿಂದ ಏನು SC ಸಮುದಾಯಕ್ಕೆ 2% ಜಾಸ್ತಿ ಮತ್ತು ST ಸಮುದಾಯಕ್ಕೆ 4% ಜಾಸ್ತಿ ಮಾಡೋದ್ರ ಮೂಲಕ ಒಂದು ವೇಳೆ ಸರ್ಕಾರ ಇಂತಹ ಕಾರ್ಯಕ್ಕೆ ಕೈ ಹಾಕ್ತು ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲೂ ಕೂಡ ಈ ಜಾತಿ ಆಧಾರಿತ ಮೀಸಲು 50% ಲಿಮಿಟ್ ಅನ್ನ ಕ್ರಾಸ್ ಮಾಡುತ್ತೆ. ಸೊ ಹಾಗಾದಾಗ ಅದು ಸುಪ್ರೀಂ ಕೋರ್ಟ್ಗೆ ಈ ಒಂದು ಕೇಸ್ ಮೆಟ್ಟಿಲಿರುವಂತಹ ಸಾಧ್ಯತೆ ಕೂಡ ಇರುತ್ತೆ. ಸೊ ಹಾಗಾಗಿ ಸರ್ಕಾರ ಇದನ್ನ ಅಗ್ರಿ ಮಾಡುತ್ತೋ ಅಂಗೀಕಾರ ಮಾಡುತ್ತೋ ಇಲ್ಲದು ಅನ್ನೋದು ಗೊತ್ತಿಲ್ಲ. ಸೊ ಪರೀಕ್ಷಾ ದೃಷ್ಟಿಯಿಂದ ನಾಗಮೋಹನ್ ದಾಸ್ ಸಮಿತಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಎಷ್ಟು %ಗೆ ಏರಿಕೆ ಮಾಡಬೇಕು ಅಂತ ಹೇಳಿದ್ದಾರೆ ಅನ್ನೋದು ಕೂಡ ಬಹಳ ಪ್ರಮುಖವಾಗುತ್ತೆ. ನಾನು ಆಗಲೇ ಹೇಳಿದಂಗೆ 1992 ಇಂದಿರಾ ಸಾಹ್ನಿ ಪ್ರಕರಣವು ಕೂಡ ಸಾಕಷ್ಟು ಪ್ರಮುಖ. ಅದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ, ಓವರ್ 350 ಎಲಿಫೆಂಟ್ಸ್ ಫೌಂಡ್ ಡೆಡ್ ಇನ್ ಬೋಟ್ಸ್ವಾನಾ. ನೋಡಿ, ಬೋಟ್ಸ್ವಾನಾ ಅಂತಕ್ಕಂತಹದ್ದು ಆಫ್ರಿಕಾ ಖಂಡದಲ್ಲಿ ಕಂಡುಬರತಕ್ಕಂತಹ ಒಂದು ಪ್ರಮುಖ ದೇಶ. ಆ ದೇಶದಲ್ಲಿ ಪ್ರಪಂಚದಲ್ಲೇ ಅತಿ ಹೆಚ್ಚು ಸಂಖ್ಯೆಯ ಆನೆಗಳು, ಪ್ರಪಂಚದ ಲಾರ್ಜೆಸ್ಟ್ ಎಲಿಫೆಂಟ್ ಪಾಪ್ಯುಲೇಷನ್ ಈ ಬೋಟ್ಸ್ವಾನಾ ಅಂತಕ್ಕಂತಹ ಆಫ್ರಿಕಾ ದೇಶದಲ್ಲಿ ಇದ್ದಾವೆ. ಅಂಡ್ ಈ ದೇಶದಲ್ಲಿ ಬಹಳ ಕಳವಳಕಾರಿಯಾಗಿರ್ತಕ್ಕಂತಹ ಒಂದು ಸಂಗತಿ ಹೊರಗೆ ಬರ್ತಾ ಇದೆ. ಅದೇನಪ್ಪ ಅಂತ ಹೇಳಿದ್ರೆ, ಕಳೆದ ಕೆಲವು ದಿನಗಳಲ್ಲಿ ಸುಮಾರು 350 ಆನೆಗಳು ಮೃತಪಟ್ಟಿದ್ದಾವೆ. ನೋಡಿ, ನಮಗೆಲ್ಲ ಗೊತ್ತಿರೋ ರೀತಿ ಈ ಆಫ್ರಿಕಾ ಖಂಡದಲ್ಲಿ ಸಾಕಷ್ಟು ಅನೈತಿಕ ವೈಲ್ಡ್ ಲೈಫ್ ಹಂಟಿಂಗ್ ನಡೆಯುತ್ತೆ. ಈ ವನ್ಯಜೀವಿಗಳ ಬೇಟೆ ಆಡೋದು ಸಾಕಷ್ಟು ನಡೀತಾ ಇರುತ್ತೆ. ಬಟ್ ವಿಶೇಷ ಸಂಗತಿ ಅಂದ್ರೆ ಈ 350 ಆನೆಗಳು ಏನು ಸತ್ತೋಗಿದ್ದಾವೆ, ಆ ಆನೆಗಳನ್ನ ಬೇಟೆಗಾರರು ಕೊಂದಿಲ್ಲ. ಬಿಕಾಸ್ ಅವುಗಳು ಬೇಟೆಗಾರರನ್ನ ಕೊಲ್ಲುವ ಉದ್ದೇಶವೇ ಅದರ ಟಸ್ಕ್ಗೋಸ್ಕರ. ಟಸ್ಕ್ ಅಂತ ಹೇಳಿದ್ರೆ ಐವರಿ.
ಅಂದರೆ ನಾವೇನು ಆನೆಯ ದಂತ ಅಂತ ಕರಿತೀವಿ, ಆ ದಂತಕ್ಕೋಸ್ಕರ ದಂತಚೋರರು ಅವುಗಳನ್ನು ಪೋಚ್ ಮಾಡ್ತಾರೆ. ನೋಡಿ, ಇಂಗ್ಲೀಷಲ್ಲಿ ಹಂಟ್ ಮಾಡೋದು ಅನ್ನೋಕ್ಕಿಂತ ಪೋಚ್ ಅಂತ ಕರಿಬಹುದು. ಪೋಚಿಂಗ್ ಅಂತ ಹೇಳಿದ್ರೆ ಬೇಟೆಯಾಡುವುದು ಅಂತ ಹೇಳಿ. ಸೊ ಬೇಟೆಗಾರರ ಗುಂಡಿಗೆ ಇವು ಬಲಿಯಾಗಿಲ್ಲ, ಬದಲಾಗಿ ಯಾವುದೋ ಬೇರೆ ಕಾರಣದಿಂದ ಬಲಿಯಾಗ್ತಾ ಇದ್ದಾವೆ. ಸೊ ಹಾಗಾಗಿ ಸಾಕಷ್ಟು ಜನ ಪರಿಸರ ಪ್ರೇಮಿಗಳು ಮತ್ತು ಅಲ್ಲಿನ ಅರಣ್ಯ ಇಲಾಖೆಯ ತಜ್ಞರು ತಲೆಯನ್ನು ಕೆಡಿಸ್ಕೊಂಡಿದ್ದಾರೆ. ಬಿಕಾಸ್ ಇದನ್ನ ಬೇಟೆಗಾರರು ಬೇಟೆಯಾಡಿಲ್ಲ, ಅದೇ ರೀತಿ ಅಲ್ಲಿ ಕಾಮನ್ ಆಗಿ ಕಾಣಿಸ್ಕೊಳ್ತಕ್ಕಂತಹ ಆಂಥ್ರಾಕ್ಸ್ ಅನ್ನುವ ಕಾಯಿಲೆಯಿಂದನೂ ಕೂಡ ಈ ಆನೆಗಳು ಮೃತಪಟ್ಟಿಲ್ಲ. ಸೊ ಬೇರೆ ಏನು ಇಷ್ಟೊಂದು ಗಣನೀಯ ಸಂಖ್ಯೆಯಲ್ಲಿ ಆನೆಗಳು ಮೃತಪಡ್ತಿರೋದಕ್ಕೆ ಕಾರಣ ಏನು ಅಂತೇಳಿ ಹುಡುಕುವಂತಹ ಒಂದು ಕಾರ್ಯ ನಡೀತಾ ಇದೆ. ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ, ಕೇವಲ ಬೊಟ್ಸ್ವಾನಾ ದೇಶವೊಂದರಲ್ಲೇ ಸುಮಾರು 1,30,30,000 ಆನೆಗಳು ಕಾಣಿಸ್ಕೊಳ್ತವೆ. ಇದು ಪ್ರಪಂಚದಲ್ಲೇ ಅತ್ಯಧಿಕ. ಅದೇ ನೀವು ಭಾರತದಲ್ಲಿ ನೋಡೋದಾದ್ರೆ ಭಾರತದಲ್ಲಿ ಕೇವಲ 27,000 ಆನೆಗಳು ಮಾತ್ರ ಇದ್ದಾವೆ ಅಂತ ಹೇಳಿ 2017ರ ಒಂದು ವರದಿ ಹೇಳುತ್ತೆ. ಬಟ್ ಬೊಟ್ಸ್ವಾನಾದಲ್ಲಿ 1,30,000 ಆನೆಗಳಿದ್ದಾವೆ. ಬಟ್ ಒಂದು ವಿಚಾರ ನಿಮಗೆ ನೆನಪಿರಬೇಕು, ಪ್ರಪಂಚದಲ್ಲಿ 2 ಪ್ರಮುಖ ವಿಧವಾದಂತಹ ಆನೆಗಳು ಕಾಣಕ್ಕೆ ಸಿಗುತ್ತೆ. ಒಂದು ಏಷಿಯಾಟಿಕ್ ಎಲಿಫೆಂಟ್ಸ್, ಮತ್ತೊಂದು ಆಫ್ರಿಕನ್ ಎಲಿಫೆಂಟ್ಸ್. ನಮ್ಮ ದೇಶದಲ್ಲಿ ಕಂಡುಬರ್ತಕ್ಕಂತಹದ್ದು ಸ್ವಲ್ಪ ಗಾತ್ರದಲ್ಲಿ ಚಿಕ್ಕದಾಗಿರ್ತಕ್ಕಂತಹ ಏಷಿಯಾದ ಆನೆಗಳು. ಬಟ್ ಇಲ್ಲಿ ಬೊಟ್ಸ್ವಾನಾದಲ್ಲಿ ಕಂಡುಬರ್ತಕ್ಕಂತಹದ್ದು ಆಫ್ರಿಕನ್ ಎಲಿಫೆಂಟ್ಸ್. ಸಾಕಷ್ಟು ದೊಡ್ಡ ಒಂದು ಗಾತ್ರದಾಗಿರುತ್ತೆ, ಸ್ವಲ್ಪ ಬಿಳಿ ಬಣ್ಣದವಾಗಿರ್ತವೆ. ಇಂಡಿಯಾದಲ್ಲಿ ಡಾರ್ಕ್ ಕಲರ್ ಎಲಿಫೆಂಟ್ಸ್ ನಮ್ಮ ಏಷ್ಯಾ ಖಂಡದಲ್ಲಿ ಸಿಗ್ತಾ ಹೋಗ್ತವೆ. ಅದೇ ರೀತಿ ನಿಮಗೆ ಇಲ್ಲಿ ಬೊಟ್ಸ್ವಾನಾ ದೇಶಕ್ಕೆ ಸಂಬಂಧಪಟ್ಟಂತ ಒಂದು ವಿಚಾರ ಕೂಡ ಕಾಣಿಸ್ಕೊಳ್ತಾ ಇದೆ. ಅಂಡ್ ಮತ್ತೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ, ವಿಶೇಷವಾಗಿ ಈ ಬೊಟ್ಸ್ವಾನಾದಲ್ಲಿ ಒಕಾವ್ಯಾಂಗೋ ಅಂತಕ್ಕಂತಹ ಒಂದು ಡೆಲ್ಟಾ ಕಾಣಕ್ಕೆ ಸಿಗುತ್ತೆ. ಈ ಒಕಾವ್ಯಾಂಗೋ ಅನ್ನುವಂತಹ ಪ್ರದೇಶದಲ್ಲಿ ಈ ಬಹಳಷ್ಟು ಸಂಖ್ಯೆಯಲ್ಲಿ ಆನೆಗಳಿದ್ದಾವೆ. ಸೊ ಪರೀಕ್ಷೆಯಲ್ಲಿ ಖಂಡಿತ ಕೇಳಬಹುದು, ಇತ್ತೀಚೆಗಷ್ಟೇ ಸುದ್ದಿಯಲ್ಲಿ ಇರತಕ್ಕಂತಹ ಒಕಾವ್ಯಾಂಗೋ ಅನ್ನುವ ಪ್ರದೇಶ ಯಾವ ಒಂದು ದೇಶದಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ ಖಂಡಿತ ಅದು ಆಫ್ರಿಕನ್ ದೇಶವಾಗಿರ್ತಕ್ಕಂತಹ ಬೊಟ್ಸ್ವಾನಾದಲ್ಲಿ ಬರುತ್ತೆ. ಅಂಡ್ ಬೊಟ್ಸ್ವಾನಾದ ಒಂದು ಮ್ಯಾಪ್ ಕಾಣಿಸ್ತಾ ಇದೆ, ಸಂಪೂರ್ಣವಾಗಿ ಆಫ್ರಿಕಾ ಖಂಡ ನಿಮಗೆ ಕಾಣಿಸ್ತಾ ಇರತಕ್ಕಂತಹದ್ದು. ಅಂಡ್ ಇಲ್ಲಿ ಇರತಕ್ಕಂತಹದ್ದು ಬೊಟ್ಸ್ವಾನಾ ನಗರ. ಅಂಡ್ ಬೊಟ್ಸ್ವಾನಾದ ರಾಜಧಾನಿ ಕೂಡ ನಿಮಗೆ ಕಾಣಿಸ್ಕೊಳ್ತಾ ಇದೆ, ಗ್ಯಾಬರೋನ್ ಅಂತಕ್ಕಂತಹದ್ದು ಈ ಬೊಟ್ಸ್ವಾನಾ ದೇಶದ ರಾಜಧಾನಿ. ಅದೇ ರೀತಿ ಅದು ಯಾವ್ಯಾವ ದೇಶಗಳೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತೆ ಅನ್ನೋದು ಕೂಡ ಬಹಳ ವಿಶೇಷ. ಅಂಡ್ ಮತ್ತೊಂದು ವಿಶೇಷ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ, ನಿಮಗೆ ಇಲ್ಲಿ ಕಾಣಿಸ್ಕೊಳ್ತಾ ಇದೆ, ಸ್ವಲ್ಪ ಮಟ್ಟಿಗೆ ಜಾಂಬಿಯಾ ದೇಶ ಕೂಡ ಬೊಟ್ಸ್ವಾನಾದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಅಂಡ್ ನೀವು ಇದರ ಒಂದು ಫ್ಯಾಕ್ಟ್ಸ್ ಅನ್ನು ನೋಡ್ತಾ ಹೋಗೋದಾದ್ರೆ, ಜಾಂಬಿಯಾ ಮತ್ತು ಬೊಟ್ಸ್ವಾನಾ ಹಂಚಿಕೊಳ್ತಕ್ಕಂತಹ ಗಡಿ ಕೇವಲ 150 ಮೀಟರ್, 150 ಮೀಟರ್ಸ್ ಮಾತ್ರ ಗಡಿಯನ್ನು ಹಂಚಿಕೊಳ್ಳುತ್ತೆ. ಸೊ ಇದು ಪ್ರಪಂಚದಲ್ಲೇ ಅತ್ಯಂತ ಚಿಕ್ಕದಾದಂತಹ ಗಡಿ ಪ್ರದೇಶ, ಶಾರ್ಟೆಸ್ಟ್ ಏನು ಲ್ಯಾಂಡ್ ಬಾರ್ಡರ್ ಅಂತಾನೆ ಕರೆಯಲಾಗುತ್ತೆ. ಅಂಡ್ ಇದನ್ನು ನೋಡ್ಕೊಳ್ತಾ ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಸುದ್ದಿ ಹೇಳುತ್ತೆ, ಇಂಡಿಯಾಸ್ ಟ್ರೇಡ್ ಡೆಫಿಸಿಟ್ ವಿತ್ ಚೈನಾ ಡಿಪ್ಸ್ ಟು $48.66 ಬಿಲಿಯನ್. ನೋಡಿ, ನಾವೆಲ್ಲರೂ ಕೂಡ ಪ್ರಸಕ್ತವಾಗಿ ಚೀನಾ ದೇಶದ ವಸ್ತುಗಳ ಮೇಲೆ ಬಹಿಷ್ಕಾರ ಹಾಕಬೇಕು ಅನ್ನುವಂತಹ ದೃಷ್ಟಿಯಿಂದ ಸಾಕಷ್ಟು ಮಾತುಗಳನ್ನ ಆಡ್ತಾ ಇದ್ದಾವೆ. ಅಂಡ್ ಅದಕ್ಕೆ ಸಂಬಂಧಪಟ್ಟಂತ ಒಂದು ವಿಚಾರ ಹೊರಗೆ ಬರ್ತಾ ಇದೆ. ಅದೇನಪ್ಪಾ ಅಂತ ಹೇಳಿದ್ರೆ, ಇದುವರೆಗೂ ಕೂಡ ಐತಿಹಾಸಿಕವಾಗಿ ಭಾರತ ಚೀನಾ ದೇಶದ ನಡುವೆ ವ್ಯಾಪಾರ ಕೊರತೆಯನ್ನು ಎದುರಿಸ್ತಾ ಇತ್ತು. ವ್ಯಾಪಾರದ ಕೊರತೆ ಅಂತ ಹೇಳಿದ್ರೆ ಟ್ರೇಡ್ ಡೆಫಿಸಿಟ್ ಅಂತ ಕರಿಬಹುದು. ಟ್ರೇಡ್ ಡೆಫಿಸಿಟ್ ಯಾವಾಗ ಉಂಟಾಗುತ್ತೆ? ಯಾವುದಾದ್ರೂ ಒಂದು ದೇಶ ತಾನು ಮಾಡ್ತಕ್ಕಂತಹ ರಫ್ತಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಆಮದನ್ನ ಮಾಡ್ಕೊಳ್ತು, ತಾನು ಎಕ್ಸ್ಪೋರ್ಟ್ ಏನ್ ಮಾಡುತ್ತೆ ಅದಕ್ಕಿಂತ ಜಾಸ್ತಿ ಪ್ರಮಾಣದ ಇಂಪೋರ್ಟ್ ಅನ್ನ ಮತ್ತೊಂದು ದೇಶದಿಂದ ಮಾಡ್ಕೊಳ್ತು ಅಂತ ಹೇಳಿದ್ರೆ ಆ ದೇಶದ ನಡುವೆ ಅದು ವ್ಯಾಪಾರದ ಕೊರತೆ ಅಥವಾ ಟ್ರೇಡ್ ಡೆಫಿಸಿಟ್ ನ ಹೊಂದಿರುತ್ತೆ. ಸೊ ಯಾವಾಗಲೂ ಕೂಡ ಭಾರತ ಚೀನಾ ದೇಶದ ನಡುವೆ ಒಂದು ಟ್ರೇಡ್ ಡೆಫಿಸಿಟ್ ನ ಹೊಂದಿತ್ತು. ಬಟ್ 2019-20 ಹಣಕಾಸು ವರ್ಷದಲ್ಲಿ ಈ ಒಂದು ವ್ಯಾಪಾರದ ಕೊರತೆ ಕಡಿಮೆಯಾಗಿದೆ ಅಂತ ತೋರಿಸ್ತಾ ಇದೆ. ಸೊ ಯಾವಾಗ ವ್ಯಾಪಾರದ ಕೊರತೆ ಕಡಿಮೆ ಆಯಿತು ಅವಾಗ ನಮ್ಮ ಭಾರತ ಚೀನಾದಿಂದ ಮಾಡ್ಕೊಳ್ತಿರ್ತಕ್ಕಂತಹ ಇಂಪೋರ್ಟ್ಸ್ ಅಥವಾ ಆಮದು ಕಮ್ಮಿ ಅಂತ ಗೊತ್ತಾಗುತ್ತೆ. ಸೊ ಆಮದು ಕಮ್ಮಿಯಾಗಿ ನಮ್ಮ ಒಂದು ರಫ್ತು ಜಾಸ್ತಿ ಆದರೆ ಈ ಡೆಫಿಸಿಟ್ ಕಮ್ಮಿ ಆಗ್ತಾ ಹೋಗುತ್ತೆ. ಬಿಕಾಸ್ ನೀವು ಒಂದು ಮಾತು ನೆನಪಿಟ್ಕೋಬೇಕು, ಕಳೆದ ಬಾರಿ ಅಂದರೆ 2018-19ನೇ ಒಂದು ಹಣಕಾಸು ವರ್ಷದಲ್ಲಿ $53 ಬಿಲಿಯನ್ ಇದ್ದಂತಹ ಈ ವಿತ್ತೀಯ ಏನು ವ್ಯಾಪಾರ ಕೊರತೆ ಈ ವರ್ಷ ಕೇವಲ $48 ಬಿಲಿಯನ್ ಆಗಿದೆ. ಹಾಗೆ ನೋಡಿದ್ರೆ 2017-18ರ ಇಸ್ವಿಯಲ್ಲಿ ಸುಮಾರು $63 ಬಿಲಿಯನ್ ಅಮೆರಿಕನ್ ಇತ್ತು. ಬಟ್ ಈಗ 2 ವರ್ಷದಲ್ಲಿ ಅದು ಕಡಿತಗೊಂಡ್ಬಿಟ್ಟು $48.66 ಬಿಲಿಯನ್ ಆಗಿದೆ. ಇದಕ್ಕೆ ಮೂಲ ಕಾರಣ ನಮ್ಮ ಕೇಂದ್ರ ಸರ್ಕಾರ ಚೀನಾ ದೇಶದ ಸರಕಿನ ಮೇಲೆ ಏನು ಕಠಿಣವಾದಂತಹ ನಿರ್ಬಂಧನೆಗಳನ್ನ ವಿಧಿಸಿರ್ತಕ್ಕಂತಹದ್ದು. ಸೊ ಹಾಗಾಗಿ ಆಮದು ಕಮ್ಮಿ ಆಗ್ತಿದೆ. ಆಮದು ಕಮ್ಮಿ ಆಯಿತು ಅಂತ ಹೇಳಿದ್ರೆ ಆಟೋಮೆಟಿಕಲಿ ಈ ಒಂದು ವಿತ್ತೀಯ ಕೊರತೆ ಅಥವಾ ಟ್ರೇಡ್ ಡೆಫಿಸಿಟ್ ಕಮ್ಮಿ ಆಗ್ತಾ ಹೋಗುತ್ತೆ. ಇದು ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಚಾರ. ಅಂಡ್ ಮುಂದಿನ ಸ್ಟ್ಯಾಂಡ್ ನೋಡ್ತಾ ಇದ್ದೀರಾ, ಇವತ್ತಿನ ಕನ್ನಡ ದಿನಪತ್ರಿಕೆಯಲ್ಲಿ ಬಂದಿರತಕ್ಕಂತಹ ಒಂದು ಸುದ್ದಿ ಅದೇನಪ್ಪ ಅಂತ ಹೇಳಿದ್ರೆ, ಕೇವಲ ಈ ಟ್ರೇಡ್ ಡೆಫಿಸಿಟ್ ಮಾತ್ರವಲ್ಲ, ಅಂದ್ರೆ ಚೀನಾದಿಂದ ಆಮದು ಮಾತ್ರ ಕಡಿಮೆ ಆಗ್ತಿಲ್ಲ, ಬದಲಾಗಿ ಚೀನಾ ದೇಶ ಭಾರತದಲ್ಲಿ ಹೂಡಿಕೆ ಮಾಡಿರ್ತಕ್ಕಂತಹ ಎಫ್ಡಿಐ ಬಗ್ಗೆ ಹಿಂದೆ ಕೂಡ ಹೇಳಿದ್ದೇನೆ, ನೋಟ್ ಮಾಡ್ಕೊಳ್ಳಿ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಥವಾ ಕನ್ನಡದಲ್ಲಿ ವಿದೇಶಿ ನೇರ ಬಂಡವಾಳ ಹೂಡಿಕೆ ಅಂತ ಕರಿಬಹುದು. ವಿದೇಶಿ ನೇರ ಬಂಡವಾಳ ಹೂಡಿಕೆ ಅಥವಾ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇದು ಕೂಡ ಬಹಳ ಕಮ್ಮಿ ಇದೆ. ಹಾಗೆ ನೋಡಿದ್ರೆ ನಮ್ಮ ದೇಶದಲ್ಲಿ ಇರತಕ್ಕಂತಹ ಒಟ್ಟು FDI ನಲ್ಲಿ ಚೀನಾ ದೇಶದ ಪಾಲು ಕೇವಲ 0.5% ಮಾತ್ರ.
0.5% ಮಾತ್ರ ಚೀನಾ ದೇಶ ಹೊಂದಿದೆ. ಇದಕ್ಕೆ ವಿಶೇಷವಾದಂತಹ ಕಾರಣ ಇದೇ ವರ್ಷ ಏಪ್ರಿಲ್ ತಿಂಗಳಲ್ಲೂ ಕೂಡ ನಮ್ಮ ಸರ್ಕಾರ ಮತ್ತೊಂದು ತಿದ್ದುಪಡಿಯನ್ನು ತಂತು. ಅದೇನಪ್ಪ ಅಂತ ಹೇಳಿದ್ರೆ ನಮ್ಮ ದೇಶದೊಂದಿಗೆ ಗಡಿಯನ್ನ ಭೂಗಡಿ ಲ್ಯಾಂಡ್ ಬಾರ್ಡರ್ನ ಹಂಚಿಕೊಂಡಿರ್ತಕ್ಕಂತಹ ದೇಶದಿಂದ ಯಾರಾದರೂ ಈ ವಿದೇಶಿ ನೇರ ಬಂಡವಾಳವನ್ನು ಹೂಡಿಕೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಸರ್ಕಾರದ ಪೂರ್ವಾನುಮತಿ ಅಗತ್ಯ. ಸೊ ನಮ್ಮ ದೇಶದ ಯಾರು ಲ್ಯಾಂಡ್ ಬಾರ್ಡರ್ನ ಶೇರ್ ಮಾಡ್ಕೊಳ್ತಾರೆ, ಪ್ರಮುಖವಾಗಿ ಚೈನಾ ಮಾಡ್ಕೊಳ್ಳುತ್ತೆ. ಸೊ ಚೈನಾ ದೇಶವನ್ನು ಟಾರ್ಗೆಟ್ ಮಾಡಿಬಿಟ್ಟು ನಮ್ಮ ಭಾರತದ ಸರ್ಕಾರ ಇಂತಹ ಒಂದು ಕ್ರಮಕ್ಕೆ ಕೈ ಹಾಕಿತ್ತು. ಸೊ ಇಂತಹ ಹಲವು ಕ್ರಮಗಳ ಕಾರಣದಿಂದ ಚೀನಾದಿಂದ ಭಾರತಕ್ಕೆ ಬರತಕ್ಕಂತಹ ನೇರ ಬಂಡವಾಳ ಹೂಡಿಕೆ ಸಾಕಷ್ಟು ಕಡಿಮೆ ಇದೆ. ಅಂಡ್ ಹಾಗೆ ನೋಡಿದ್ರೆ ಇದರಲ್ಲಿ ಫಸ್ಟ್ ಪೊಸಿಷನ್ ಯಾರು ಅಂತ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಪ್ರಸಕ್ತವಾಗಿ ಚೀನಾ 18ನೇ ಸ್ಥಾನದಲ್ಲಿದೆ. ಸೊ ಯಾವ್ಯಾವ ದೇಶದಿಂದ ಭಾರತಕ್ಕೆ ಈ ಬಂಡವಾಳ ಹರಿದು ಬರುತ್ತೆ ಆ ಒಂದು ಲಿಸ್ಟ್ನಲ್ಲಿ ಚೀನಾ 18ನೇ ಸ್ಥಾನದಲ್ಲಿ ಬರುತ್ತೆ. ಸೊ ಫಸ್ಟ್ ಸೆಕೆಂಡ್ ಯಾರು ಬರ್ತಾರೆ ಅಂತ ಕೂಡ ಬಹಳ ಪ್ರಮುಖ. ಹಲವು ಬಾರಿ ಪರೀಕ್ಷೆಯಲ್ಲಿ ಕೂಡ ಕೇಳಿಬಿಟ್ಟಿದ್ದಾರೆ, ಯಾವ ದೇಶ ಭಾರತದಲ್ಲಿ ಅತಿ ಹೆಚ್ಚಿನ ನೇರ ಬಂಡವಾಳ ಹೂಡಿಕೆಯನ್ನು ಮಾಡುತ್ತೆ ಅಂತ ಹೇಳಿದ್ರೆ ಸರಿಯಾದ ಉತ್ತರ ನೀವು ಈ ಒಂದು ಲಿಸ್ಟ್ನಲ್ಲಿ ನೋಡ್ತಾ ಇದ್ದೀರಾ, ಸಿಂಗಪೂರ್. ಅತ್ಯಂತ ಚಿಕ್ಕ ರಾಷ್ಟ್ರವಾಗಿರ್ತಕ್ಕಂತಹ ಸಿಂಗಪೂರ್ ಭಾರತದಲ್ಲಿ ಅತಿ ಹೆಚ್ಚಿನ ವಿದೇಶಿ ನೇರ ಬಂಡವಾಳ ಹೂಡಿಕೆಯನ್ನು ಮಾಡುತ್ತೆ. ಅದರ ಬಳಿಕ ಕಂಡುಬರತಕ್ಕಂತಹದ್ದು ಮಾರಿಷಿಯಸ್ ಅಂಡ್ ಅದಾದ ಮೇಲೆ ನೆದರ್ಲೆಂಡ್ಸ್ ಕಂಡುಬರುತ್ತೆ. ಸೊ ಈ ಮೂರು ದೇಶಗಳ ಹೆಸರು ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಸಿಂಗಪೂರ್, ಮಾರಿಷಿಯಸ್ ಅಂಡ್ ನೆದರ್ಲೆಂಡ್ಸ್. ಇವುಗಳ ಹೆಸರನ್ನ ಖಂಡಿತವಾಗಿ ನೀವು ನಿಮ್ಮ ನೋಟ್ಬುಕ್ ಅಲ್ಲಿ ಬರ್ಕೊಳ್ಳೇಬೇಕಾಗುತ್ತೆ. ಅಂಡ್ 18ನೇ ಸ್ಥಾನದಲ್ಲಿ ಕಾಣಕ್ಕೆ ಸಿಗೋದು ಚೈನಾ ದೇಶ. ಅಂಡ್ ಇಷ್ಟು ಡೀಟೇಲ್ಸ್ ಅನ್ನು ನೋಟ್ಕೊಂಡು ಮಾಡ್ಕೊಳ್ತಾ ನಾವು ಮುಂದಿನ ಸುದ್ದಿಯತ್ತ ಗಮನ ಹರಿಸಬೇಕಾಗುತ್ತೆ. ಯಾವ ರೀತಿ ನಮ್ಮ ವಿತ್ತೀಯ ವ್ಯಾಪಾರ ಕೊರತೆ ಕಮ್ಮಿ ಆಗ್ತಾ ಇದೆ, ಅದೇ ರೀತಿ ಯಾವ ರೀತಿ ಅವರಿಂದ ಬರ್ತಾ ಇದ್ದಂತಹ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಕಮ್ಮಿ ಆಗ್ತಿದೆ, ಅದೆಲ್ಲದೂ ಕೂಡ ನಮಗೆ ಗೊತ್ತಿರಬೇಕಾದಂತಹ ಒಂದು ಸಂಗತಿ. ಅದೇ ರೀತಿ ಈಗ ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖವಾದಂತಹ ಪ್ರಶ್ನೆಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಪ್ರತಿಯೊಬ್ಬರು ಕೂಡ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಅಂಡ್ ಮೊದಲನೇ ಪ್ರಶ್ನೆ ಹೇಳುತ್ತೆ, ಇತ್ತೀಚೆಗೆ ಕೇಂದ್ರ ಸರ್ಕಾರವು ಪ್ರಾರಂಭಿಸಿದ ಮೀನುಗಾರಿಕೆ ಮತ್ತು ಕೃಷಿ ಸುದ್ದಿ ಪತ್ರದ ಮೊದಲ ಆವೃತ್ತಿಯ ಹೆಸರೇನು? ನೋಡಿ, ಇತ್ತೀಚೆಗಷ್ಟೇ ನಮ್ಮ ಕೇಂದ್ರ ಸರ್ಕಾರ ಒಂದು ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ಜಾರಿಗೆ ತಂತು. ಅದನ್ನ ಸುದ್ದಿ ಪತ್ರ ಅಥವಾ ಇಂಗ್ಲಿಷಲ್ಲಿ ನ್ಯೂಸ್ ಲೆಟರ್ ಅಂತ ಕರೀಬಹುದು. ಸೊ ಅದರ ಹೆಸರೇನು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಆಪ್ಷನ್ ಬಿ, ಮತ್ಸ್ಯ ಸಂಪದ್. ನೋಡಿ, ಇದು ಬಹಳ ಸುಲಭವಾಗಿ ನೀವು ಆನ್ಸರ್ ಮಾಡಬಹುದು. ಬಿಕಾಸ್ ಮೀನುಗಾರಿಕೆ ಅಂತ ಕೊಟ್ಟಿದ್ದಾರೆ. ಮೀನನ್ನ ನಾವು ಸಂಸ್ಕೃತದಲ್ಲಿ ಏನಂತ ಕರಿತೀವಿ, ಮತ್ಸ್ಯ ಅಂತ ಕರಿತೀವಿ. ಸೊ ಮತ್ಸ್ಯ ಅಂತ ಹೇಳಿದ್ರೆ ಮೀನು, ಅದೇ ರೀತಿ ಸಂಪದ್ ಅಂತ ಹೇಳಿದ್ರೆ ಹಿಂದಿಯಲ್ಲಿ ಸಂಪತ್ ಅಂತ ಹೇಳಿದ್ರೆ ಸಂಪತ್ತು ಅಂತ ಹೇಳಿ. ಸೊ ಮೀನಿನ ಸಂಪತ್ತು ಅಥವಾ ಮತ್ಸ್ಯ ಸಂಪತ್ತು ಅಂತ ಈ ಒಂದು ಯೋಜನೆ ಹೇಳುತ್ತೆ. ಸೊ ಮತ್ಸ್ಯ ಸಂಪತ್ತು ಅಂತ ಹೇಳಿದ್ರೆ ಮೀನುಗಾರಿಕೆಗೆ ಉತ್ತೇಜನ ಕೊಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಜಾರಿಗೆ ತರ್ತಿರ್ತಕ್ಕಂತಹ, ಕೇಂದ್ರ ಸರ್ಕಾರದ ಮೀನುಗಾರಿಕಾ ಸಚಿವಾಲಯ ಜಾರಿಗೆ ತಂದಿರತಕ್ಕಂತಹ ಒಂದು ಪ್ರಮುಖವಾದಂತಹ ಯೋಜನೆ ಮತ್ಸ್ಯ ಸಂಪದ್ ನ್ಯೂಸ್ ಲೆಟರ್ ಅಥವಾ ಮತ್ಸ್ಯ ಸಂಪದ್ ಸುದ್ದಿ ಪತ್ರ ಅಂತ ಇದನ್ನು ಕರಿಬಹುದಾಗುತ್ತೆ. ಸೊ ಇದು ಬಹಳ ಪ್ರಮುಖವಾಗಿರುತ್ತೆ. ಅಂಡ್ ಸದ್ಯಕ್ಕೆ ನಮ್ಮ ಕೇಂದ್ರದ ಮೀನುಗಾರಿಕಾ ಸಚಿವರು ಯಾರು ಅಂತ ಕೂಡ ಕೇಳಬಹುದು. ಪ್ರಸಕ್ತವಾಗಿ ಶ್ರೀಯುತ ಗಿರಿರಾಜ್ ಸಿಂಗ್ ಅವರು, ಬಿಹಾರದಿಂದ ಇವರು ಸಂಸತ್ ಸದಸ್ಯ. ಸೊ ಗಿರಿರಾಜ್ ಸಿಂಗ್ ಅವರು ಪ್ರಸಕ್ತವಾಗಿ ಈ ಮೀನುಗಾರಿಕಾ ಕ್ಯಾಬಿನೆಟ್ ಸಂಪುಟ ಸಚಿವರಾಗಿದ್ದಾರೆ. ಅಂಡ್ ಸಹಾಯಕ ಸಚಿವರು ಮಿನಿಸ್ಟರ್ ಆಫ್ ಸ್ಟೇಟ್ ಯಾರಪ್ಪ ಅಂತ ಹೇಳಿದ್ರೆ ಪ್ರತಾಪ್ ಚಂದ್ರ ಸಾರಂಗಿ ಅವರು. ಸೊ ಗಿರಿರಾಜ್ ಸಿಂಗ್ ಅವರ ಹೆಸರು ಕೂಡ ಬಹಳ ಪ್ರಮುಖವಾಗುತ್ತೆ. ಅಂಡ್ ಎರಡನೇ ಸುದ್ದಿ ನೋಡ್ತಾ ಹೋಗೋಣ. ಎರಡನೇ ಪ್ರಶ್ನೆ ಹೇಳುತ್ತೆ, ಪ್ರೋಗ್ರಾಮಿಂಗ್ ಅಂಡ್ ಡಾಟಾ ಸೈನ್ಸ್ ನಲ್ಲಿ HRD ಸಚಿವ ರಮೇಶ್ ಪೋಖ್ರಿಯಾಲ್ ಅವರು ಪ್ರಾರಂಭಿಸಿದ ವಿಶ್ವದ ಮೊದಲ ಆನ್ಲೈನ್ BSc ಪದವಿ ಯಾವ IITಗೆ ಸಂಬಂಧಿಸಿದೆ ಅಥವಾ ಯಾವ IIT ಸಿದ್ಧಪಡಿಸಿದೆ? ನೋಡಿ, ಇದು ಕೂಡ ಬಹಳ ಪ್ರಮುಖವಾದಂತಹ ಒಂದು ವಿಚಾರ. ಇತ್ತೀಚೆಗಷ್ಟೇ HRD ಅಂತ ಹೇಳಿದ್ರೆ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಥವಾ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವ ಆಗಿರ್ತಕ್ಕಂತಹ ರಮೇಶ್ ನಿಶಾಂಕ್ ಪೋಖ್ರಿಯಾಲ್ ಅವರು ಒಂದು ಮಹತ್ವಾಕಾಂಕ್ಷೆಯ ಯೋಜನೆಗೆ ಚಾಲನೆ ಕೊಟ್ಟರು. ಅದೇನಪ್ಪ ಅಂತ ಹೇಳಿದ್ರೆ ಪ್ರಪಂಚದಲ್ಲೇ ಮೊದಲನೇ ಬಾರಿಗೆ ಆನ್ಲೈನ್ನಲ್ಲಿ BSc ಪದವಿ, ಬ್ಯಾಚುಲರ್ ಆಫ್ ಸೈನ್ಸ್ ಪದವಿಯನ್ನು ಕೊಡಲಾಗುತ್ತೆ. ಇದನ್ನು ಯಾವ ವಿಭಾಗದಲ್ಲಿ ಕೊಡ್ತಾರಪ್ಪ ಅಂತ ಹೇಳಿದ್ರೆ ಪ್ರೋಗ್ರಾಮಿಂಗ್ ಮತ್ತು ಡಾಟಾ ಸೈನ್ಸ್ ವಿಭಾಗದಲ್ಲಿ. ಸೊ ಇದನ್ನು ಯಾವ ಒಂದು IIT ಸಿದ್ಧಪಡಿಸಿದೆ ಅಂತ ಕೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, IIT ಮಡ್ರಾಸ್. IIT ಮಡ್ರಾಸ್ ತಮಿಳುನಾಡಿನಲ್ಲಿ ಕಂಡುಬರುತ್ತೆ. ನಮ್ಮ ದೇಶದ ಒಂದು ಪ್ರಖ್ಯಾತ ಇಂಜಿನಿಯರಿಂಗ್ ಸಂಸ್ಥೆ. ಈ ಸಂಸ್ಥೆಯಲ್ಲಿ ಆನ್ಲೈನ್ನಲ್ಲಿ ಈ ಪ್ರೋಗ್ರಾಮಿಂಗ್ ಮತ್ತು ಡಾಟಾ ಸೈನ್ಸ್ನ BSc ಪದವಿಯನ್ನು ಪ್ರದಾನ ಮಾಡಲಾಗುತ್ತೆ. ಪರೀಕ್ಷಾ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಮೂರನೇ ಪ್ರಶ್ನೆ ನೋಡ್ತಾ ಹೋಗೋಣ. ಅರಣ್ಯನಾಶದಿಂದ REDD+ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವ ಫಲಿತಾಂಶಗಳನ್ನು ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆಯ ಕುರಿತಾದ ಫ್ರೇಮ್ವರ್ಕ್ ಕನ್ವೆನ್ಷನ್ಗೆ ಸಲ್ಲಿಸಿದ ಮೊದಲ ಆಫ್ರಿಕನ್ ದೇಶ ಯಾವುದು? ನೋಡಿ, ಇದು ಸಾಕಷ್ಟು ಉದ್ದವಾಗಿರ್ತಕ್ಕಂತಹ ಪ್ರಶ್ನೆ ಅನಿಸಬಹುದು. ಬಟ್ ಆದರೂ ಕೂಡ ಇದರ ಆನ್ಸರ್ ಬಹಳ ಸಿಂಪಲ್ ಆಗಿರುತ್ತೆ. REDD+ ಅಂತಕ್ಕಂತಹ ಒಂದು ಯೋಜನೆ ಇದೆ. ಈ ಯೋಜನೆಯನ್ನ ನೀವು ನೋಡ್ತಾ ಇದ್ದೀರಾ, UNFCCC ಜಾರಿಗೆ ತಂದಿರತಕ್ಕಂತಹದ್ದು. UNFCCC. ಸೊ ಈ REDD ಅಂತ ಹೇಳಿದ್ರೆ ರಿಡ್ಯೂಸಿಂಗ್ ಎಮಿಷನ್ ಫ್ರಮ್ ಡಿಫಾರೆಸ್ಟೇಷನ್, ಅಂದ್ರೆ ಈ ಅರಣ್ಯನಾಶ ಏನಾಗುತ್ತೆ ಅದರಿಂದ ಉಂಟಾಗ್ತಕ್ಕಂತಹ ಹೊರಸೂಸುವಿಕೆ ಅಂದ್ರೆ ಎಮಿಷನ್ ಅನ್ನ ಕಡಿಮೆ ಮಾಡ್ತಕ್ಕಂತಹ ಒಂದು ಯೋಜನೆ. ಅಂಡ್ ಈ ಯೋಜನೆಯ ಫಲಿತಾಂಶವನ್ನ ಪ್ರತಿ ದೇಶಗಳು ಕೂಡ ಅಸೆಸ್ ಮಾಡಬೇಕು. ಬಟ್ ಇದನ್ನ ಅಸೆಸ್ ಮಾಡಿಬಿಟ್ಟು ಫಲಿತಾಂಶವನ್ನ ಮೊದಲನೇ ಬಾರಿಗೆ ಈ UNFCCCಗೆ ಸಲ್ಲಿಕೆ ಮಾಡಿದಂತಹ ಮೊದಲ ಆಫ್ರಿಕನ್ ದೇಶ ಯಾವುದು ಅಂತ ಕೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಉಗಾಂಡ ದೇಶ. ಸೊ ಉಗಾಂಡ ದೇಶ ಈ ಒಂದು ಫಲಿತಾಂಶವನ್ನ UNFCCಗೆ
ಪ್ರೊಡ್ಯೂಸ್ ಮಾಡಿದೆ, ಅದು ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಚಾರ. ಆ್ಯಂಡ್ UNFCC ಫುಲ್ ಫಾರ್ಮ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್, ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಂಥ ಒಂದು ಫ್ರೇಮ್ವರ್ಕ್ ಕನ್ವೆನ್ಷನ್ ನಮ್ಮ ವಿಶ್ವಸಂಸ್ಥೆ ಅಡಿಯಲ್ಲಿ ಕಂಡುಬರ್ತಕ್ಕಂಥದ್ದು. ಸೊ ಇದಕ್ಕೆ ಉಗಾಂಡ ದೇಶ ತನ್ನ ಫಲಿತಾಂಶವನ್ನು ಸಲ್ಲಿಸಿದೆ. ಸೊ ಖಂಡಿತ ಪರೀಕ್ಷೆಯಲ್ಲಿ ಈ ಕುರಿತಂತಹ ಪ್ರಶ್ನೆ ಆಗಬಹುದು. ಅದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ ಈ REDD+ ಅದು ಕೂಡ ನಿಮಗೆ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. 4ನೇ ಪ್ರಶ್ನೆ. ಸೊ ಪ್ರಶ್ನೆ ಹೇಳುತ್ತೆ, ರಾಕಿ ಮೌಂಟೇನ್ ಇನ್ಸ್ಟಿಟ್ಯೂಟ್ ಜೊತೆಗೆ ಶುದ್ಧ ಆರ್ಥಿಕತೆಯ ಕಡೆಗೆ ಎಂಬ ವರದಿಯನ್ನ ಬಿಡುಗಡೆ ಮಾಡಿದ ಸಂಸ್ಥೆ ಯಾವುದು? ನೋಡಿ, ನಮ್ಮ ಭಾರತದ ಒಂದು ಸಂಸ್ಥೆ ಇತ್ತೀಚೆಗಷ್ಟೇ ಈ ಶುದ್ಧ ಆರ್ಥಿಕತೆಯ ಕಡೆಗೆ ಅಥವಾ ಟುವರ್ಡ್ಸ್ ಕ್ಲೀನ್ ಎಕಾನಮಿ ಅಂತಕ್ಕಂತಹ ಒಂದು ವರದಿಯನ್ನ ಮಂಡನೆ ಮಾಡಿತು. ಈ ವರದಿಗೆ ಕೈ ಜೋಡಿಸಿರ್ತಕ್ಕಂತಹದ್ದು ರಾಕಿ ಮೌಂಟೇನ್ ಇನ್ಸ್ಟಿಟ್ಯೂಟ್ ಅಥವಾ RMI ಅಂತ ಕರೀಬಹುದು. ಇದು ಅಮೆರಿಕ ಮೂಲದ ಒಂದು ಪ್ರಮುಖವಾದಂತಹ ಸಂಸ್ಥೆ. ಅಂಡ್ ಈ ಸಂಸ್ಥೆ ಇತ್ತೀಚೆಗಷ್ಟೇ ನಮ್ಮ ಭಾರತದ ಆಪ್ಷನ್ C ನೀತಿ ಆಯೋಗ್ ಜೊತೆಗೂಡ್ಬಿಟ್ಟು ಈ ಒಂದು ವರದಿಯನ್ನ ಅಂದ್ರೆ ಟುವರ್ಡ್ಸ್ ಕ್ಲೀನ್ ಎಕಾನಮಿ ಅಥವಾ ಶುದ್ಧ ಆರ್ಥಿಕತೆಯ ಕಡೆಗೆ ಅಂತಕ್ಕಂತಹ ಒಂದು ವರದಿಯನ್ನು ಮಂಡನೆ ಮಾಡಿದೆ. ಅಂಡ್ ನೀತಿ ಆಯೋಗ್ ಫುಲ್ ಫಾರ್ಮ್ ನೋಡೋದಾದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ನೋಡಿ, ಹಿಂದೆ ಪರೀಕ್ಷೆಯಲ್ಲಿ ಈ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಈ ನೀತಿ ಆಯೋಗ್ನ ವಿಸ್ತೃತ ರೂಪವನ್ನು ಬರೀರಿ ಅಂತ ಹೇಳಿ, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಅಂಡ್ ಪ್ರಸಕ್ತವಾಗಿ ಅದರ CEO ಅಮಿತಾಬ್ ಕಾಂತ್ ಅವರಾಗಿದ್ದಾರೆ. ಅಂಡ್ ಅದರ ಚೇರ್ಮನ್ ನೋಡಿ, ಯಾವಾಗಲೂ ಕೂಡ ನೀತಿ ಆಯೋಗದ ಮುಖ್ಯಸ್ಥರು ಪ್ರಧಾನಮಂತ್ರಿಗಳಾಗಿರ್ತಾರೆ. ಅಂಡ್ ಪ್ರಸಕ್ತವಾಗಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗಿರುವಂತಹ ಕಾರಣದಿಂದ ನೀತಿ ಆಯೋಗ್ನ ಚೇರ್ಮನ್ ಆಗಿದ್ದಾರೆ. ಅವ್ರನ್ನ ನಾವು ಎಕ್ಸ್ ಅಫಿಷಿಯೋ ಚೇರ್ಮನ್ ಅಂತ ಕರಿತೀವಿ, ಅಂದ್ರೆ ಪದನಿಮಿತ್ತ ಅಧ್ಯಕ್ಷರು. ಅದೇ ರೀತಿ ಪ್ರಸಕ್ತವಾಗಿ ಅದರ ಉಪಾಧ್ಯಕ್ಷರು ಅಥವಾ ಡೆಪ್ಯೂಟಿ ಚೇರ್ಮನ್ ಯಾರಪ್ಪ ಅಂತ ಹೇಳಿದ್ರೆ ಪ್ರೊಫೆಸರ್ ರಾಜೀವ್ ಕುಮಾರ್ ಅವರು. ಅಂಡ್ ಎಲ್ಲ ವ್ಯಕ್ತಿಗಳು ಗೊತ್ತಿರಬೇಕಾಗುತ್ತೆ, ನರೇಂದ್ರ ಮೋದಿ ಅವರು, ಪ್ರೊಫೆಸರ್ ರಾಜೀವ್ ಕುಮಾರ್ ಅವರು, ಅದೇ ರೀತಿ CEO ಅಮಿತಾಬ್ ಕಾಂತ್ ಅವರು ನೀತಿ ಆಯೋಗ್ನ ಮುಖ್ಯಸ್ಥರಾಗಿದ್ದಾರೆ. ಅದೇ ರೀತಿ ನಾವು 5ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಪ್ರಶ್ನೆ ಹೇಳುತ್ತೆ, ರೈತರಿಗಾಗಿ ಈ ಕಿಸಾನ್ ಧನ್ ಆ್ಯಪ್ ಪ್ರಾರಂಭಿಸಿರುವ ಬ್ಯಾಂಕ್ ಯಾವುದು? ಬಹಳ ಸುಲಭವಾದಂತಹ ಒಂದು ಪ್ರಶ್ನೆ. ಕಿಸಾನ್ ಅಂತ ಹೇಳಿದ್ರೆ ರೈತರು ಅಂತ ಹೇಳಿ. ಸೊ ರೈತರಿಗೆ ಈ ಬ್ಯಾಂಕಿಂಗ್ ಸೇವೆಯನ್ನು ಸುಲಭವಾಗಿ ನೀಡತಕ್ಕಂತಹ ಉದ್ದೇಶದಿಂದ ಇತ್ತೀಚೆಗಷ್ಟೇ ಆಪ್ಷನ್ A HDFC ಬ್ಯಾಂಕ್ ಈ ಒಂದು ಯೋಜನೆಗೆ ಚಾಲನೆಯನ್ನು ಕೊಟ್ಟಿದೆ. ಸೊ ಆ ಯೋಜನೆ ಯಾವುದಪ್ಪ ಅಂತ ಹೇಳಿದ್ರೆ ಈ ಕಿಸಾನ್ ಧನ್ ಅಂತಕ್ಕಂತಹ ಒಂದು ಮೊಬೈಲ್ ಅಪ್ಲಿಕೇಶನ್. ಸೊ ಇದಕ್ಕೆ ಸರಿಯಾದ ಉತ್ತರ HDFC ಬ್ಯಾಂಕ್ ಆಗಿರುತ್ತೆ. ಹೌಸಿಂಗ್ ಡೆವಲಪ್ಮೆಂಟ್ ಫೈನಾನ್ಸ್ ಕಾರ್ಪೊರೇಷನ್ ಅಂತ ಕರೀಬಹುದು HDFCನ. ಇದನ್ನ ಮುಂಬೈ ನಗರದಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಬರುತ್ತೆ. ಅಂಡ್ ಪ್ರಸಕ್ತವಾಗಿ ನಮ್ಮ ದೇಶದ ಖಾಸಗಿ ವಲಯದ ಬ್ಯಾಂಕ್ಗಳಲ್ಲಿ ಅತ್ಯಂತ ದೊಡ್ಡದು, ದ ಲಾರ್ಜೆಸ್ಟ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಇನ್ ಇಂಡಿಯಾ ಇನ್ ಟರ್ಮ್ಸ್ ಆಫ್ ಅಸೆಟ್ಸ್ ಅಂತ HDFCನ ಕರೆಯಲಾಗುತ್ತೆ. ಸೊ ಆ ಒಂದು ವಿಚಾರ ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಈ ಕಿಸಾನ್ ಧನ್ ಆ್ಯಪ್ ಮರೆಯುವಂತಹ ಪ್ರಶ್ನೆ ಇಲ್ಲ. ಅದೇ ರೀತಿ 6ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಪ್ರಶ್ನೆ ಹೇಳುತ್ತೆ, ಇತ್ತೀಚೆಗೆ ಸುದ್ದಿಯಲ್ಲಿರುವ ಮಿಸಿಸಿಪಿ ಯಾವ ದೇಶದ ರಾಜ್ಯವಾಗಿದೆ? ನೋಡಿ, ಮಿಸಿಸಿಪಿ ಅಂತಕ್ಕಂತಹ ಒಂದು ರಾಜ್ಯ ಇತ್ತೀಚೆಗೆ ಸಾಕಷ್ಟು ಸುದ್ದಿಯನ್ನು ಮಾಡ್ತಾ ಇದೆ. ಸೊ ಅದು ಯಾವ ದೇಶಕ್ಕೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆಯಲ್ಲಿ ಕೇಳ್ತಿದ್ದಾರೆ. ಬಟ್ ಅದಕ್ಕಿಂತ ಮುಂಚೆ ಈ ಮಿಸಿಸಿಪಿ ಪ್ರದೇಶ ಯಾವ ಕಾರಣದಿಂದ ಸುದ್ದಿಯಲ್ಲಿದೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ನೋಡಿ, ಇತ್ತೀಚೆಗಷ್ಟೇ ಈ ಮಿಸಿಸಿಪಿ ಅನ್ನುವಂತಹ ರಾಜ್ಯದಲ್ಲಿ ತನ್ನ ರಾಜ್ಯ ಧ್ವಜ ಸ್ಟೇಟ್ ಫ್ಲಾಗ್ ಅನ್ನ ಚೇಂಜ್ ಮಾಡಲಾಯಿತು. ಸೊ ಚೇಂಜ್ ಮಾಡೋದಕ್ಕೆ ಬಹಳ ಡೀಪ್ ಆದಂತಹ ಕಾರಣ ಇದೆ. ಹಾಗೆ ನೋಡಿದ್ರೆ 1861ನೇ ಇಸ್ವಿಯಲ್ಲಿ ಏನು ಅಬ್ರಹಾಂ ಲಿಂಕನ್ ಅವರು ಅಮೆರಿಕಾದ ಅಧ್ಯಕ್ಷರಾಗಿದ್ರು, ಅಂತಹ ಸಂದರ್ಭದಲ್ಲಿ ಅಲ್ಲಿ ಒಂದು ನಾಗರಿಕ ದಂಗೆ ಉಂಟಾಗುತ್ತೆ, ಸಿವಿಲ್ ವಾರ್ ಸ್ಟಾರ್ಟ್ ಆಗುತ್ತೆ. ಆ ಸಿವಿಲ್ ವಾರ್ನ 2 ಬಣಗಳು ಮಾಡ್ತಾ ಇರುತ್ತೆ. ಒಂದು ಬಣಕ್ಕೆ ಈ ಮಿಸಿಸಿಪಿ ರಾಜ್ಯ ಕೂಡ ಸೇರಿರುತ್ತೆ, ಮತ್ತೊಂದು ಬಣ, 2 ಬಣಗಳು ಸೇರ್ಕೊಂಡು ಜಗಳವನ್ನು ಆಡ್ತಾ ಇರ್ತವೆ. ಕಾರಣ ಇಷ್ಟೇ, ಮಿಸಿಸಿಪಿ ಸೇರಿದಂತೆ ಈ ಬಣಕ್ಕೆ ಸೇರಿದಂತಹ ರಾಜ್ಯಗಳು ಅಮೆರಿಕ ದೇಶದಲ್ಲಿ ಗುಲಾಮಗಿರಿ ಮುಂದುವರಿಬೇಕು ಅಂತ ಒಂದು ಡಿಮ್ಯಾಂಡ್ ಅನ್ನ ಮಾಡ್ತಾ ಇರ್ತವೆ. ಬಿಕಾಸ್ ಮಿಸಿಸಿಪಿಯಲ್ಲಿ ಮೂಲಭೂತವಾಗಿ ಈ ಅಗ್ರಿಕಲ್ಚರ್ ಅಥವಾ ಕೃಷಿಯನ್ನು ನಡೆಸಲಾಗ್ತಾ ಇರುತ್ತೆ. ಆ ಕೃಷಿ ಕೆಲಸವನ್ನು ಮಾಡಲಿಕ್ಕೆ ಆಫ್ರಿಕಾ ಮೂಲದ ಗುಲಾಮರು ಅಂದ್ರೆ ಸ್ಲೇವ್ಸ್ ಬೇಕಾಗಿರ್ತಾರೆ. ಸೊ ಹಾಗಾಗಿ ಗುಲಾಮಗಿರಿಯ ಪರವಾಗಿ ಇವರು ವಾದವನ್ನು ಮಾಡ್ತಿರ್ತಾರೆ. ಬಟ್ ಆ ಸಂದರ್ಭದಲ್ಲಿ ಅಮೆರಿಕದ ಅಧ್ಯಕ್ಷರಾದಂತಹ ಅಬ್ರಹಾಂ ಲಿಂಕನ್ ಅವರು ಈ ಗುಲಾಮಗಿರಿಯ ವಿರುದ್ಧವಾದಂತಹ ಒಬ್ಬ ದೊಡ್ಡ ಹೋರಾಟಗಾರ ಆಗಿರ್ತಾರೆ. ಸೊ ಹಾಗಾಗಿ ಅವರು ಇದಕ್ಕೆ ಮಾನ್ಯವನ್ನ ಮಾಡ್ತಿರಲ್ಲ. ಸೊ ಹಾಗಾಗಿ ಕೆಲವು ಅಮೆರಿಕದ ದೇಶಗಳು ಪರಸ್ಪರ ಹೊಡೆದಾಡ್ಕೊಳ್ತವೆ. 1861ನೇ ಇಸ್ವಿಯಲ್ಲಿ ಈ ಕಾನ್ಫೆಡರೇಟ್ ಸ್ಥಾಪನೆ ಆಗುತ್ತೆ. ಸೊ ಆ ಕಾನ್ಫೆಡರೇಟ್ನ ಒಂದು ಎಂಬ್ಲಮ್, ಆ ಒಂದು ಚಿಹ್ನೆ ಮಿಸಿಸಿಪಿ ರಾಜ್ಯದ ಒಂದು ಫ್ಲಾಗ್ನ ಮೇಲಿತ್ತು, ಅದರ ಒಂದು ಧ್ವಜದ ಮೇಲಿತ್ತು. ಬಟ್ ಇತ್ತೀಚೆಗಷ್ಟೇ ಈ ಬ್ಲ್ಯಾಕ್ ಲೈವ್ಸ್ ಮ್ಯಾಟರ್ ಅಂತಕ್ಕಂತಹ ಚಳುವಳಿ ನಡೀತಿರ್ತಕ್ಕಂತಹ ಕಾರಣದಿಂದ ಮಿಸಿಸಿಪಿ ರಾಜ್ಯದ ಧ್ವಜದಿಂದ ಅದನ್ನ ತೆಗೆದುಹಾಕಬೇಕು ಅಂತ ತೀರ್ಮಾನ ಮಾಡಲಾಗಿದೆ. ಸೊ ಹಾಗಾಗಿ ಬಹಳ ಸುಲಭವಾಗಿ ಮಿಸಿಸಿಪಿ ರಾಜ್ಯ ಯಾವ ದೇಶಕ್ಕೆ ಸೇರಿದೆ ಅಂತ ಹೇಳಬಹುದು, ಅದು ಅಮೆರಿಕ ದೇಶಕ್ಕೆ ಸೇರಿರ್ತಕ್ಕಂತಹದ್ದು. ಹಾಗೆ ನೋಡಿದ್ರೆ ನೀವು ಜಿಯೋಗ್ರಫಿಯಲ್ಲಿ ಮಿಸಿಸಿಪಿ ಅಂತಕ್ಕಂತಹ ಒಂದು ನದಿಯ ಕುರಿತಾಗಿ ಕೂಡ ನೋಡಿರ್ತೀರಾ. ಮಿಸಿಸಿಪಿ ರಿವರ್ ಅಂತ ಹೇಳಿ, ಏನು ಈ ಪಕ್ಷಿಪಾದ ನದಿ ಮುಖಜ ಭೂಮಿ ಅಥವಾ ಏನು ಬರ್ಡ್ ಫುಟ್ ಡೆಲ್ಟಾ ಅಂತ ಕರಿತೀವಿ, ಅದು ಈ ಮಿಸಿಸಿಪಿ ನದಿಗೆ ಸಂಬಂಧಪಟ್ಟಿದ್ದಾಗಿದೆ. ಸೊ ಈ ಪಕ್ಷಿಯ ಪಾದ ಯಾವ ರೀತಿ ಹರಡ್ಕೊಂಡಿರುತ್ತೆ, ಆ ರೀತಿ ಈ ಮಿಸಿಸಿಪಿ ನದಿ ಸಮುದ್ರವನ್ನು ಸೇರ್ಬೇಕಾದ್ರೆ ಹರಡಿರುತ್ತೆ. ಸೊ ಅದನ್ನ ಬರ್ಡ್ ಫುಟ್ ಡೆಲ್ಟಾ ಅಥವಾ ಪಕ್ಷಿಪಾದ ನದಿ ಮುಖಜ ಭೂಮಿ ಅಂತ ಕೂಡ ಕರೆಯಲಾಗುತ್ತೆ. ಸೊ ಮಿಸಿಸಿಪಿ ಅಮೆರಿಕ ಅನ್ನೋದು ಬಹಳ ಪ್ರಮುಖವಾಗಿರುತ್ತೆ.
ಅಂಡ್ ಇಲ್ಲಿ ನಿಮಗೆ ನಾನಾಗಲೇ ಹೇಳಿದಂತಹ ಒಂದು ಯುದ್ಧದ ಸನ್ನಿವೇಶ ಕಾಣಿಸ್ತಾ ಇದೆ. 1860-61ರಲ್ಲಿ ಏನು ಅಮೆರಿಕದ ನಾಗರಿಕ ಯುದ್ಧ ನಡೆಯುತ್ತೆ. ಆ ಸಂದರ್ಭದಲ್ಲಿ ನಿಮಗೆ ಈ ಕೆಂಪು ಬಣ್ಣದಲ್ಲಿ ಮಾರ್ಕ್ ಮಾಡಿರತಕ್ಕಂತಹ ದೇಶಗಳು, ಅಲ್ಲಿ ನಿಮಗೆ ಮಿಸಿಸಿಪಿ ಕೂಡ ಕಾಣಿಸ್ತಾ ಇದೆ. ಸೊ ಈ ರಾಜ್ಯಗಳು ಈ ಗುಲಾಮಗಿರಿಯ ಪರವಾಗಿ ಹೋರಾಟವನ್ನು ಮಾಡ್ತಿದ್ರೆ, ಇನ್ನುಳಿದಂತಹ ರಾಜ್ಯಗಳು ಗುಲಾಮಗಿರಿಯ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಿರ್ತಾರೆ. ಆ್ಯಂಡ್ ಇದರಲ್ಲಿ ಅಬ್ರಹಾಂ ಲಿಂಕನ್ ಅವರು ಬಹಳ ಪ್ರಮುಖವಾಗಿ ಕೇಳ್ಬರ್ತಕ್ಕಂಥ ಒಂದು ಹೆಸರು. ಆ್ಯಂಡ್ ಅಲಬಾಮಾ ಇರಬಹುದು, ಮಿಸಿಸಿಪಿ ಇರಬಹುದು, ಟೆಕ್ಸಾಸ್ ಇರಬಹುದು, ಹೀಗೆ ಹಲವಾರು ರಾಜ್ಯಗಳು, ಫ್ಲೋರಿಡಾ ಇರಬಹುದು, ಮುಂತಾದಂತಹ ರಾಜ್ಯಗಳು ನಿಮಗೆ ಕಾಣಿಸ್ಕೊಳ್ತಾ ಇದ್ದಾವೆ. ಆ್ಯಂಡ್ ಅಮೆರಿಕಾದ್ಯಂತ ಸುಮಾರು 50 ರಾಜ್ಯಗಳು ನಿಮಗೆ ಕಂಡುಬರುತ್ತೆ. ಅದರಲ್ಲಿ ಪ್ರಮುಖವಾಗಿ ಮಿಸಿಸಿಪಿಯನ್ನು ನೀವು ನೆನಪಿಟ್ಕೊಳ್ಳಲೇಬೇಕಾಗುತ್ತೆ, ಬಿಕಾಸ್ ಪ್ರಸಕ್ತವಾಗಿ ಸಾಕಷ್ಟು ಸುದ್ದಿಯಲ್ಲಿದೆ. ಆ್ಯಂಡ್ ಇಲ್ಲಿ ಕಂಡುಬರ್ತಿರ್ತಕ್ಕಂತಹ ರಾಜ್ಯ ಮಿಸಿಸಿಪಿ, ಆ್ಯಂಡ್ ಇದು ಕೂಡ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಅಮೆರಿಕದಲ್ಲಿ ನಡೆದಂತಹ ಗುಲಾಮಗಿರಿಯ ಪರವಾದಂತಹ ಒಂದು ವಿರೋಧವಾದಂತಹ ಒಂದು ಹೋರಾಟ ಕೂಡ ನಿಮಗೆ ಖಂಡಿತ ಗೊತ್ತಿರಲೇಬೇಕಾಗುತ್ತೆ. ಅದೇ ರೀತಿ ಈ ಒಂದು ಮ್ಯಾಪನ್ನು ನೋಡ್ತಾ ಇದ್ದೀರಾ, ಇಲ್ಲಿ ನಿಮಗೆ ಮಿಸಿಸಿಪಿ ನದಿ ಕಾಣಿಸ್ಕೊಳ್ತಾ ಇದೆ ನೋಡಿ. ಇದು ಮಿಸಿಸಿಪಿ ನದಿ ಹರಿದು ಹೋಗುವಂಥ ಒಂದು ಪ್ರದೇಶ ಆಗಿದೆ. ಇದು ಈ ಒಂದು ಭಾಗ ಮಿನೆಸೋಟಾ ಅನ್ನುವಂತಹ ರಾಜ್ಯದಲ್ಲಿ ಹುಟ್ಟುಬಿಟ್ಟು ಕಡೆಯದಾಗಿ ಮಿಸಿಸಿಪಿ ರಾಜ್ಯವನ್ನು ಹಾದುಬಿಟ್ಟು ಇದು ಗಲ್ಫ್ ಆಫ್ ಮೆಕ್ಸಿಕೋ ನೋಡಿ. ಗಲ್ಫ್ ಆಫ್ ಮೆಕ್ಸಿಕೋ ಅಂತ ಹೇಳಿದ್ರೆ ನಿಮಗೆ ಅಟ್ಲಾಂಟಿಕ್ ಸಾಗರದಲ್ಲಿ, ಅಟ್ಲಾಂಟಿಕ್ ಸಮುದ್ರದಲ್ಲಿ ಕಂಡುಬರ್ತಕ್ಕಂತಹ ಒಂದು ಪ್ರದೇಶ ಆಗಿದೆ. ಅಟ್ಲಾಂಟಿಕ್ ಓಷನ್ನಲ್ಲಿ ಕಂಡುಬರುತ್ತೆ ನೋಡಿ. ಅಮೆರಿಕ ದೇಶದ ಈ ಭಾಗದಲ್ಲಿ ಅಟ್ಲಾಂಟಿಕ್ ಕಂಡು ಬಂದರೆ, ಅದರ ಎಡಭಾಗದಲ್ಲಿ ನಿಮಗೆ ನಿಮ್ಮ ಸ್ಕ್ರೀನ್ನ ಎಡಭಾಗದಲ್ಲಿ ಪೆಸಿಫಿಕ್ ಸಾಗರ ಕಂಡುಬರುತ್ತೆ. ಸೊ ಖಂಡಿತವಾಗಿ ಮಿಸಿಸಿಪಿ ಅಟ್ಲಾಂಟಿಕ್ ಒಂದು ಸಾಗರಕ್ಕೆ ಸೇರತಕ್ಕಂತಹ ಒಂದು ನದಿಯಾಗಿದೆ. ಸೊ ಹಾಗಾಗಿ ಈ ನದಿ ಬಹಳ ಪ್ರಮುಖವಾಗಿರುತ್ತೆ. ಮಿಸಿಸಿಪಿ ಸ್ಟೇಟ್ ಮತ್ತು ಮಿಸಿಸಿಪಿ ರಿವರ್ ಎರಡನ್ನ ಮರೆಯುವಂತ ಇಲ್ಲ. ಅದೇ ರೀತಿ 7ನೇ ಪ್ರಶ್ನೆ ನೋಡ್ತಾ ಇದ್ದೀರಾ, ಈ ಕೆಳಗಿನ ಯಾರನ್ನ ಇತ್ತೀಚೆಗೆ ಅಟಾರ್ನಿ ಜನರಲ್ ಆಗಿ ಮರು ನೇಮಕರಣ ಮಾಡಲಾಯಿತು? ಬಹಳ ಸಿಂಪಲ್, ನೆನ್ನೆ ಕ್ಲಾಸಲ್ಲಿ ಹೇಳಿದ್ದಾನೆ. ಇತ್ತೀಚೆಗಷ್ಟೇ ಆಪ್ಷನ್ ಬಿ ಶ್ರೀಯುತ ಕೆ ವೇಣುಗೋಪಾಲ್ ಅವರನ್ನ ಭಾರತದ ಅಟಾರ್ನಿ ಜನರಲ್ ಆಗಿಬಿಟ್ಟು ಮತ್ತೊಮ್ಮೆ ಮರುನಾಮಕರಣ ಮಾಡಲಾಗಿದೆ. ಸೊ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ಯೂಶುವಲ್ ಆಗಿ 3 ವರ್ಷಗಳಿಗೊಮ್ಮೆ ಅಟಾರ್ನಿ ಜನರಲ್ ಅವರನ್ನ ನೇಮಕರಣ ಮಾಡಲಾಗುತ್ತೆ. ಬಟ್ ಈ ಬಾರಿ ವೇಣುಗೋಪಾಲ್ ಅವರ ವಯಸ್ಸನ್ನು ಕನ್ಸಿಡರ್ ಮಾಡಿಬಿಟ್ಟು ಅವರಿಗೆ ಕೇವಲ 1 ವರ್ಷಗಳ ಕಾಲ ಅವರ ಒಂದು ಅವಧಿಯನ್ನು ಎಕ್ಸ್ಟೆಂಡ್ ಮಾಡಲಾಗಿದೆ. ಇವರು ಮೂಲತಃ ಕೇರಳ ರಾಜ್ಯದವರು, ಪ್ರಸಕ್ತವಾಗಿ ನಮ್ಮ ಕೇಂದ್ರ ಸರ್ಕಾರದ ಅಟಾರ್ನಿ ಜನರಲ್ ಆಗಿ ಕಾರ್ಯನಿರ್ವಹಣೆ ಮಾಡ್ತಿದ್ದಾರೆ. ಅದೇ ರೀತಿ 8ನೇ ಪ್ರಶ್ನೆ ನೋಡ್ತಾ ಹೋಗೋಣ. 8ನೇ ಪ್ರಶ್ನೆ ಹೇಳುತ್ತೆ, 2022ರಲ್ಲಿ ಪ್ರಾರಂಭಿಸಲು ಯೋಜಿಸಲಾದ ಭಾರತದ ಮೊದಲ ಮಾನವ ಬಾಹ್ಯಾಕಾಶ ಯಾನದ ಹೆಸರೇನು? ಅಂದ್ರೆ ನಮ್ಮ ಭಾರತದಿಂದ ನಮ್ಮ ಇಸ್ರೋ ಮ್ಯಾಂಡ್ ಮಿಷನ್ ಟು ಸ್ಪೇಸ್ ಅಂತಕ್ಕಂತಹ ಒಂದು ಯೋಜನೆಗೆ ಚಾಲನೆಯನ್ನು ಕೊಡ್ತಾ ಇದೆ. ಅಂದ್ರೆ ಮಾನವ ಸಹಿತ ಬಾಹ್ಯಾಕಾಶ ಒಂದು ಯಾನ ಅಂತ ಕರಿಬಹುದು. ಸೊ ಇದಕ್ಕೆ ಹೆಸರನ್ನ ಕೂಡ ಇಡಲಾಗಿದೆ. 2027ರ ಒಳಗಾಗಿ ಭಾರತದ ವ್ಯಕ್ತಿ ಸುಮಾರು 3 ಜನರನ್ನ ನಾವು ಬಾಹ್ಯಾಕಾಶಕ್ಕೆ ಅಂದ್ರೆ ಸ್ಪೇಸ್ಗೆ ಕಳಿಸ್ಬೇಕು ಅಂತ ಯೋಜನೆ ಮಾಡಲಾಗಿದೆ. ನೋಡಿ, ಆಲ್ರೆಡಿ ಭಾರತೀಯರೊಬ್ಬರು ಈ ಬಾಹ್ಯಾಕಾಶಕ್ಕೆ ತೆರಳಿದ್ರು. 1984 1984ನಲ್ಲಿ ಸೋವಿಯತ್ ಯೂನಿಯನ್ನ ಸೂಯೆಜ್ ನೌಕೆಯಲ್ಲಿ ಭಾರತದ ವಿಂಗ್ ಕಮಾಂಡರ್ ರಾಕೇಶ್ ಶರ್ಮಾ ಅವರು ಬಾಹ್ಯಾಕಾಶವನ್ನು ಪ್ರವೇಶಿಸಿದ ಮೊಟ್ಟಮೊದಲ ಭಾರತೀಯರಾಗಿ ಖ್ಯಾತಿಯನ್ನು ಕೂಡ ಗಳಿಸಿದ್ರು. ಆ ಸಮಯದಲ್ಲಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿರ್ತಾರೆ. ಸಾರೇ ಜಹಾನ್ ಸೆ ಅಚ್ಚಾ ಅಂತಕ್ಕಂತಹ ಒಂದು ಕನ್ವರ್ಸೇಷನ್ ಕೂಡ ಅವರಿಬ್ಬರ ನಡುವೆ ನಡೆಯುತ್ತೆ. ಸೊ ರಾಕೇಶ್ ಶರ್ಮಾ, ಸೂಯೆಜ್, ಸೋವಿಯತ್ ಯೂನಿಯನ್, 1984 ಇವೆಲ್ಲವೂ ಕೂಡ ನಿಮಗೆ ಗೊತ್ತಿರುತ್ತೆ. ಬಟ್ ಇವತ್ತು ಬಂದಿರತಕ್ಕಂತಹ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಭಾರತ ಸ್ವತಃ ತಾನೇ ಒಂದು ಬಾಹ್ಯಾಕಾಶ ಯಾನವನ್ನ ಕಳಿಸ್ತಾ ಇದೆ, ಮಾನವ ಸಹಿತ ಯಾನ. ಸೊ ಅದರ ಹೆಸರೇನು ಅಂತ ಕೇಳ್ತಿದ್ದಾರೆ. ಇದರ ಹೆಸರು ಬಹಳ ಸಿಂಪಲ್, ಹೆಸರು ಹೇಳುವಂತ ಆಪ್ಷನ್ ಡಿ, ಗಗನ್ಯಾನ್. ಗಗನ್ ಅಂತ ಹೇಳಿದ್ರೆ ಆಕಾಶ. ಸೊ ಆಕಾಶಯಾನ, ಅದರ ಹೆಸರು ಗಗನ್ಯಾನ್ ಅಂತ ಕರೀಬಹುದು. 2022ರ ಒಳಗಾಗಿ ಮಾನವರನ್ನ ಕಳಿಸಲಾಗುತ್ತೆ. ಸುಮಾರು 3 ಜನ ಗಗನಯಾತ್ರಿಗಳು ಈ ಒಂದು ಯೋಜನೆಯಲ್ಲಿ ಪಾಲ್ಗೊಂಡಿರ್ತಾರೆ. ಅಂಡ್ ಪ್ರಸಕ್ತವಾಗಿ ಸುಮಾರು 4 ಜನ ಭಾರತೀಯ ಮೂಲದ ಅಭ್ಯರ್ಥಿಗಳನ್ನ ರಷ್ಯಾ ದೇಶಕ್ಕೆ ಕಳಿಸ್ಬಿಟ್ಟು ಅಲ್ಲಿನ ಒಂದು ಸ್ಪೇಸ್ ಟ್ರೈನಿಂಗ್ ಸೆಂಟರ್ನಲ್ಲಿ ಅವರಿಗೆ ತರಬೇತಿಯನ್ನು ಕೊಡಲಾಗ್ತಾ ಇದೆ. ಅಂಡ್ ಅಲ್ಟಿಮೇಟ್ಲಿ ಅದರಲ್ಲಿ 3 ಜನ ಸೆಲೆಕ್ಟ್ ಆಗಿಬಿಟ್ಟು ಬಾಹ್ಯಾಕಾಶಕ್ಕೆ ತೆರಳ್ತಾರೆ. ಅಂಡ್ ಅವರ ಜೊತೆಗೆ ಒಂದು ವ್ಯೋಮ ಮಿತ್ರ ಅಂತಕ್ಕಂತಹ ಒಂದು ರೋಬೋಟ್ ಅನ್ನು ಕೂಡ ಕಳಿಸಲಾಗುತ್ತೆ. ಖಂಡಿತ ಪರೀಕ್ಷೆಯಲ್ಲಿ ಕೇಳಬಹುದು, ವ್ಯೋಮ ಮಿತ್ರ ಅನ್ನುವಂತಹ ರೋಬೋಟ್ ಯಾವ ರಂಗಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ, ಇದು ನಮ್ಮ ಇಸ್ರೋ ಅಭಿವೃದ್ಧಿಪಡಿಸಿರ್ತಕ್ಕಂತಹ ಒಂದು ಬಾಹ್ಯಾಕಾಶ ರಂಗಕ್ಕೆ ಸಂಬಂಧಪಟ್ಟ ರೋಬೋಟ್. ಅದು ಈ ಮಾನವರಿಗೆ ಕಂಪನಿಯನ್ನು ಕೊಡುತ್ತೆ. ಅದು ಬಾಹ್ಯಾಕಾಶಕ್ಕೆ ಅದು ಕೂಡ ತೆರಳುತ್ತೆ 2022ರ ಒಳಗಾಗಿ. ಆ್ಯಂಡ್ ಇಸ್ರೋದ ಅಧ್ಯಕ್ಷರು ಕೆ ಶಿವನ್ ಅವರು. ಆ್ಯಂಡ್ ಪ್ರಸಕ್ತವಾಗಿ ಅದರ ಪ್ರಧಾನ ಕಚೇರಿ ಕರ್ನಾಟಕದ ಬೆಂಗಳೂರಿನಲ್ಲೇ ಕಂಡು ಬರುತ್ತೆ. ಆ್ಯಂಡ್ ಇದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಅದೇ ರೀತಿ 9 ಮತ್ತು ಕೊನೆಯ ಪ್ರಶ್ನೆ ನೋಡ್ತಾ ಹೋಗೋಣ. ವಿಸ್ಡನ್ ಯಾರನ್ನ 21ನೇ ಶತಮಾನದ ಭಾರತದ ಅತ್ಯಮೂಲ್ಯ ಟೆಸ್ಟ್ ಆಟಗಾರ ಅಂತ ಹೆಸರಿಸಿದೆ? ನೋಡಿ, ಇದು ಇತ್ತೀಚೆಗಷ್ಟೇ ಬಂದಂತಹ ಒಂದು ಸುದ್ದಿ. ವಿಸ್ಡನ್ ಅಂತಕ್ಕಂತಹದ್ದು ಕ್ರಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತಹ ವರದಿಗಳನ್ನ ಮಂಡನೆ ಮಾಡತಕ್ಕಂತಹ ಒಂದು ಪ್ರಮುಖ ಸಂಸ್ಥೆ, ಒಂದು ಮಾಧ್ಯಮ ಸಂಸ್ಥೆ. ಅವರು ವಿಸ್ಡನ್ ಕ್ರಿಕೆಟರ್ ಆಫ್ ದ ಇಯರ್ ಮುಂತಾದಂತಹ ಪ್ರಶಸ್ತಿಗಳನ್ನ ಕೊಡ್ತಾ ಹೋಗ್ತಾರೆ. ಅಂಡ್ ಈ ಬಾರಿ ಅವರು ದ ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ ಅಥವಾ ಪ್ಲೇಯರ್ ಆಫ್ ಮೋಸ್ಟ್ ವ್ಯಾಲ್ಯೂ ಅಂತಕ್ಕಂತಹ ಒಂದು ಲಿಸ್ಟ್ ಅನ್ನು ಬಿಟ್ಟಿದ್ದಾರೆ. ಅದರ ಪ್ರಕಾರ ಭಾರತದ ಅತ್ಯಂತ ಅಮೂಲ್ಯವಾದಂತಹ ಅಥವಾ ಅತಿ ಹೆಚ್ಚು ಮೌಲ್ಯಯುತ ಟೆಸ್ಟ್ ಕ್ರಿಕೆಟ್ ಆಟಗಾರ ಯಾರು ಅಂತ ಹೆಸರನ್ನು ಕೂಡ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ರವೀಂದ್ರ ಜಡೇಜಾ ಅವರು.
ನಮಗೆ ಗೊತ್ತಿರೋ ರೀತಿ ರವೀಂದ್ರ ಜಡೇಜಾ ಅವರು ಒಬ್ಬ ಆಲ್ರೌಂಡರ್. ಅವರು ಬ್ಯಾಟಿಂಗನ್ನು ಕೂಡ ವೇಗದಲ್ಲಿ ಮಾಡಬಹುದು, ಅದೇ ರೀತಿ ಮಾಡಬಲ್ಲರು. ಅದೇ ರೀತಿ ಸ್ಪಿನ್ ಬೌಲಿಂಗ್ನಲ್ಲೂ ಕೂಡ ಒಬ್ಬ ಎಕ್ಸ್ಪರ್ಟ್ ಆಗಿದ್ದಾರೆ. ಸೊ ರವೀಂದ್ರ ಜಡೇಜಾ ಪ್ರಸಕ್ತವಾಗಿ ನಮ್ಮ ದೇಶದ ಅತ್ಯಮೂಲ್ಯ ಟೆಸ್ಟ್ ಆಟಗಾರ ಅಂತ ಅದು ಹೆಸರಿಸಿದೆ ವಿಸ್ಡನ್ ಅವರು. ಅದೇ ರೀತಿ ವಿಶ್ವದ ಅತ್ಯಂತ ಅಮೂಲ್ಯ ಆಟಗಾರ ಯಾರು, ದ ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ ಇನ್ ದ ವರ್ಲ್ಡ್ ಯಾರು ಅಂತ ನೀವು ನೋಡೋದಾದ್ರೆ ಅದು ಶ್ರೀಲಂಕಾ ದೇಶದ ನಿವೃತ್ತ ಕ್ರಿಕೆಟ್ ಆಟಗಾರ ಮತ್ತು ಸ್ಪಿನ್ ಮಾಂತ್ರಿಕ ಅಂತಾನೆ ಕರೆಸಿಕೊಳ್ಳುವ ಮುತ್ತಯ್ಯ ಮುರಳೀಧರನವರು. ಮುತ್ತಯ್ಯ ಮುರಳೀಧರನವರು ಕೂಡ ಬಹಳ ಖ್ಯಾತರಾಗಿದ್ದರು. ಅವರು ಪ್ರಪಂಚದ ಅತ್ಯಂತ ಅಮೂಲ್ಯ ಟೆಸ್ಟ್ ಕ್ರಿಕೆಟ್ ಆಟಗಾರ ಅಂತ ಅವ್ರನ್ನ ಕರೆಯಲಾಗುತ್ತೆ. ಆ್ಯಂಡ್ ವಿಶೇಷವಾಗಿ ಮುತ್ತಯ್ಯ ಮುರಳೀಧರನವರು ಭಾರತದ ಅಳಿಯ, ಯಾಕಂದರೆ ಅವರು ತಮಿಳುನಾಡಿನ ಚೆನ್ನೈ ಮೂಲದ ಯುವತಿಯೊಂದಿಗೆ ಮದುವೆಯಾಗಿದ್ದಾರೆ. ಸೊ ಅವರು ಭಾರತದ ಅಳಿಯ ಅಂತಾನೆ ಅವ್ರನ್ನ ಕರೀಬಹುದು. ಆ್ಯಂಡ್ ವಿಸ್ಡನ್ ಬಗ್ಗೆ ನೋಡೋದಾದ್ರೆ ಕೆಳಗಡೆ ನೋಡ್ತಾ ಇದ್ದೀರಾ, 1864 1864 ಅದರ ಒಂದು ಸ್ಥಾಪನೆ ಆಗುತ್ತೆ. ಅದನ್ನು ಕ್ರಿಕೆಟ್ನ ಹುಟ್ಟು ಆಗಿರತಕ್ಕಂತಹ ಅಥವಾ ಕ್ರಿಕೆಟ್ನ ತವರು ಅಂತಲೇ ಕರೆಸಿಕೊಳ್ಳುವಂತಹ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಇದರ ಒಂದು ಸ್ಥಾಪನೆ ಕೂಡ ಆಗುತ್ತೆ. ಸೊ ರವೀಂದ್ರ ಜಡೇಜಾ ಅವರ ಹೆಸರು ವಿಸ್ಡನ್ ಮತ್ತು ಮುತ್ತಯ್ಯ ಮುರಳೀಧರನ ಹೆಸರು ನಿಮಗೆ ಗೊತ್ತಿರಬೇಕಾಗುತ್ತೆ. ಪರೀಕ್ಷೆಯಲ್ಲಿ ಈ ಕುರಿತು ಪ್ರಶ್ನೆಯನ್ನು ಕೇಳಬಹುದು. ಆ್ಯಂಡ್ ಇದರೊಂದಿಗೆ ಇವತ್ತಿನ ಪ್ರಮುಖ ದಿನಪತ್ರಿಕೆಗಳ ವಿಶ್ಲೇಷಣೆ ಮುಕ್ತಾಯ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಆನ್ ದ ವೆಬ್ಸೈಟ್. ಜೈ ಹಿಂದ್.